ನಮ್ ಜನಕ್ಕೆ ಯಾರಾದ್ರೂ ಟ್ರಿಗರ್ ಮಾಡ್ಲಿಲ್ಲ ಅಂತಂದ್ರೆ ಏನನ್ನೋ ಓದಬೇಕು ಅಂತ ಅನ್ಸೋದಿಲ್ಲ. ಸಾವರ್ಕರ್ ಓದಬೇಕು ಅಂತ ಅನ್ನಿಸಿದ್ ಯಾಕೆ ಅಂತಂದ್ರೆ ಮಣಿಶಂಕರ್ ಅಯ್ಯರ್ ಟ್ರಿಗರ್ ಮಾಡಿದ್ಮೇಲೆ. ಅಲ್ಲಿವರೆಗೂ ಸಾವರ್ಕರ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡವ್ರಲ್ಲ ನಾವ್ ಯಾರು. ಮಣಿಶಂಕರ್ ಅಯ್ಯರ್ ಟ್ರಿಗರ್ ಮಾಡಿದ್ಮೇಲೆ ಓದಬೇಕು ಅಂತ ಅನ್ನಿಸ್ತು. ಸಾವರ್ಕರ್ ಫೋಟೋ ತೆಗಿಬೇಕು ಅಂತ ಹೇಳಿದ್ಮೇಲೆ ಮತ್ತೊಮ್ಮೆ ಸಾವರ್ಕರ್ ಓದಬೇಕು ಅನ್ನಿಸ್ತು. ನಮ್ಮ ಹಿಂದೂ ಸಮಾಜದ ವೈಶಿಷ್ಟ್ಯನೇ ಅದು. ಯಾರಾದ್ರೂ ತಿವಿದ್ರೆ ಇದನ್ನ ಮಾಡ್ಬೇಕು ನಾವೀಗ ಅಂತ ಅನ್ಸತ್ತೆ ಅಂತ. ಹೀಗಾಗಿ ಟಿವಿಯವರಿಗೆ ಧನ್ಯವಾದ ಹೇಳಿಯೇ ಇವತ್ತು ಧನಂಜಯ್ ಕೀರ್ ಅವರ ಈ ಪುಸ್ತಕದ ಲೋಕಾರ್ಪಣೆಯ ಸಂದರ್ಭದಲ್ಲಿ ನಾನು ನಿಮ್ ಜೊತೆ 4 ಮಾತುಗಳನ್ನ ಹಂಚ್ಕೋಬೇಕು ಅಂತ. ಸಾವರ್ಕರ್ ಬಗ್ಗೆ ಮಾತನಾಡೋದು ಯಾವಾಗ್ಲೂ ಖುಷಿ, ಆದ್ರೆ ಇವತ್ತು ಧನಂಜಯ್ ಕೀರ್ ಅವ್ರ ಬಗ್ಗೆ 2 ಮಾತನ್ನು ಹೇಳಬೇಕು ಅಂತಂದ್ರೆ ನನ್ಗನ್ಸತ್ತೆ ಸಾವರ್ಕರ್ ಕುರಿತಂತೆ ಸಮಗ್ರವಾಗಿ ಮೊದಲು ಸಮಾಜಕ್ಕೆ ತೋರಿಸಿಕೊಟ್ಟವರು ಧನಂಜಯ್ ಕೀರ್ ಅಂತ. ಧನಂಜಯ್ ಕೀರ್ ಸಾವರ್ಕರ್ ಕುರಿತಂತೆ ಅಂದ್ರೆ ಅವರ ಮೊದಲ ಜೀವನ ಚರಿತ್ರೆಯೂ ಕೂಡ ಸಾವರ್ಕರ್ ಬಗ್ಗೆ ಬರೆದಿರುವಂತದ್ದೇ. ಸಾವರ್ಕರ್ ಹುಟ್ಟಿದ ಜಿಲ್ಲೆಯವರೇ ಪ್ರಾಬಬ್ಲಿ ಧನಂಜಯ್ ಕೀರ್ನವರು ಕೂಡ. ಅವರು ಸಾವರ್ಕರ್ ಮತ್ತು ಈ ವಿಚಾರಧಾರೆಯ ಒಟ್ಟಾರೆ ಭಾವನೆಗಳನ್ನ ಅರ್ಥಕೊಂಡಂತವ್ರು ಧನಂಜಯ್ ಕೀರ್ ಅವರು. ಬರೀ ಸಾವರ್ಕರ್ ಮಾತ್ರ ಅಲ್ಲ, ಧನಂಜಯ್ ಕೀರ್ ಅವರು ಸಾವರ್ಕರ್ ಬಗ್ಗೆ ಬರೆದಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬರೆದಿದ್ದಾರೆ, ಧನಂಜಯ್ ಕೀರ್ ಅವರು ಶಾಹು ಮಹಾರಾಜರ ಬಗ್ಗೆ ಬರೆದಿದ್ದಾರೆ, ಧನಂಜಯ್ ಕೀರ್ ಅವರು ಮಹಾತ್ಮ ಗಾಂಧೀಜಿ ಬಗ್ಗೆ ಬರೆದಿದ್ದಾರೆ. ಎಷ್ಟು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಅಂತಂದ್ರೆ ಒಂದು ದಿಕ್ಕಿನಲ್ಲಿ ಜೀವನ ಚರಿತ್ರೆಗಳ ಪಿತಾಮಹ ಇರ್ಬೋದೇನೋ ಅವರು ಅಂತ. ಇಷ್ಟು ವಿಸ್ತಾರವಾಗಿ ಜೀವನ ಚರಿತ್ರೆಗಳನ್ನ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂತ ಬಹುಶಃ ಮತ್ತೊಬ್ಬ ವ್ಯಕ್ತಿ ಸಿಗೋದು ಬಹಳ ಕಷ್ಟ, ಧನಂಜಯ್ ಕೀರ್ ಅಂತವ್ರು. ಹೀಗಾಗಿ ಅವರ ಪುಸ್ತಕ ಕನ್ನಡಕ್ಕೆ ಬರೋದು ಬಹಳ ಸಂತೋಷದ ಸಂಗತಿ. ಮತ್ತದನ್ನ ಪುಣ್ಯಾತ್ಮ ಜಿ.ಬಿ. ಹರೀಶ್ ಮಾಡಿರೋದು ಇನ್ನೂ ಖುಷಿಯ ಸಂಗತಿ. ಹೀಗಾಗಿ ಅನುವಾದದ ಕುರಿತಂತೆ ಮಾತನಾಡುವ ಅಗತ್ಯವೇ ಇಲ್ಲ, ಅನುವಾದ ಹೇಗಾಗಿದೆ ಏನಾಗಿದೆ ಅಂತ. ಮತ್ತೆ ನಾನು ಪುಸ್ತಕದ ಬಗ್ಗೆ ತುಂಬಾ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ನನಗೆ PDF ಕಳಿಸಿದ್ದಾರೆ, PDF ಉಲ್ಟಾ ಓದಬೇಕು ಅದನ್ನ. ನಾನು ಎಷ್ಟು ಒದ್ದಾಡ್ಕೊಂಡು PDF ಅನ್ನು ಓದಿದೆ ಅದನ್ನ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಓದುವ ಪ್ರಯತ್ನ ಮಾಡಿದೆ ಅಂತಂದ್ರೆ ನನಗೂ ಬಾಂಧವರಾಗಬಹುದಾಗಿರುವಂತ ಒಂದು ಪರಿಕಲ್ಪನೆಯನ್ನು ಕೊಟ್ಟರವರು ಅಂತ. ಹೇಗಿರ್ಬೋದು ಹಿಂದಿಂದ ಓದಬೇಕಾದ್ರೆ ಒಂದು ಸಾಹಸ ಹೇಗಿರ್ಬೇಕು ಅಂತ. ಧನಂಜಯ್ ಕೀರ್ ಅವರ ಕುರಿತಂತೆ ಮಾತನಾಡುವಾಗ ಒಂದೇ ಮಾತನ್ನು ಹೇಳ್ಬೇಕು, ನಾನು ಬಹಳ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಅವರ ಬರಹದ ಶೈಲಿ ಇದೆಯಲ್ಲ ಬಹಳ ವಿಶಿಷ್ಟವಾಗಿರುವಂತದ್ದು. ನೀವು ಅನೇಕ ಜೀವನ ಚರಿತ್ರೆಗಳ ಓದುವಾಗ ಹೆಂಗಾಗ್ಬಿಡತ್ತೆ ಅಂತಂದ್ರೆ ಅದಕ್ಕೊಂದು ಕಾದಂಬರಿ ಶೈಲಿ ಬಂದ್ಬಿಡತ್ತೆ. ಕಾದಂಬರಿ ಶೈಲಿ ಹೇಗಿರುತ್ತೆ ಅಂತಂದ್ರೆ ಅವರು ಪದಗಳ ಲಾಲಿತ್ಯ ತುಂಬಾ ತರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಬೆಳಗಾಯ್ತು ಅಂತ ಹೇಳಲಿಕ್ಕೆ ಒಂದು ಪ್ಯಾರಾಗ್ರಾಫ್ ಆಗಿರುತ್ತೆ, ಸಂಜೆ ಆಯ್ತು ಅಂತ ಹೇಳಲಿಕ್ಕೆ ಮತ್ತೊಂದು ಪ್ಯಾರಾಗ್ರಾಫ್ ಬಂದಿರುತ್ತೆ. ಕೊನೆಗೆ ಹೇಗಾಗತ್ತೆ ಅಂತಂದ್ರೆ ಬಿಲೀವ್ ಮೀ, ನಾನು ಅನೇಕ ಕಾದಂಬರಿಗಳನ್ನು ಓದ್ಬೇಕಾದ್ರೆ ಹಾಗೆ ಮಾಡೋದು, ಅಥವಾ ಜೀವನ ಚರಿತ್ರೆಗಳನ್ನ. ನೀವು ಆ ಪ್ಯಾರಾಗ್ರಾಫ್ ಬಿಟ್ರೆ ನಷ್ಟ ಏನಿಲ್ಲ ಅಂತ, ಮೂಲ ವ್ಯಕ್ತಿತ್ವವನ್ನು ಏನ್ ತಿಳ್ಕೊಳ್ಬೇಕು ಅದೇನು ನಷ್ಟ ಆಗೋದಿಲ್ಲ ಅಂತ. ಆದ್ರೆ ಧನಂಜಯ್ ಕೀರ್ ಅವರ ಪುಸ್ತಕದಲ್ಲಿ ಯಾವ್ದಾದ್ರೂ ಪ್ಯಾರಾಗ್ರಾಫ್ ಬಿಟ್ರೆ ನಷ್ಟ ಇದೆ. ಅವರು ಆ ಇಡೀ ಪುಸ್ತಕದಲ್ಲಿ ಇದು ಎಕ್ಸ್ಟ್ರಾ ಬೇಕು ಅಂತ ಆಡ್ ಮಾಡಿದ್ದಿಲ್ವೇ ಇಲ್ಲ, ಇರದೇ ಇಲ್ಲ. ಅಪರೂಪಕ್ಕೊಮ್ಮೆ ತಮ್ಮದ್ದೇನೋ ಸೇರಿಸ್ತಾರೆ. ನೀವು ಹುಡುಕಬೇಕು ಇಲ್ಲಿ ಧನಂಜಯ್ ಕೀರ್ ಅವರ ಮಾತುಗಳು ಏನಿವೆ ಅಂತ. ಅದರ್ವೈಸ್ ಎಲ್ಲವನ್ನೂ ಕೂಡ ಅವರು ಮೂಲಗಳಿಂದ ಅಥವಾ ತಾವು ಒಡನಾಡಿದ್ರಿಂದ ಏನ್ ಸಿಕ್ಕಿದೆಯೋ ಅವುಗಳನ್ನೇ ತಂದು ನಮ್ಮ ಮುಂದೆ ಪ್ರಸ್ತುತಪಡಿಸುವಂತ ಅಪರೂಪದ ಲೇಖಕರು ಧನಂಜಯ್ ಕೀರ್ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಇಷ್ಟಾದ್ರೂ ಕೆಲವೊಂದ್ ಕಡೆ ಅವ್ರು ನವಿರಾಗಿರುವಂತ ಲೈನ್ಗಳಿರ್ತವಲ್ಲ ಬಹಳ ಚೆನ್ನಾಗಿರುತ್ತೆ. ಈ ಪುಸ್ತಕದಲ್ಲಿ ಒಂದು ಸಾಲಿದೆ, ನಾನು ಓದುವಾಗ ನನ್ನ ಕಣ್ಣಿಗೆ ಬಿತ್ತದು. ಇಂಗ್ಲಿಷ್ ನಲ್ಲಿ ಓದುವಾಗ ನಾನು ಅದನ್ನು ಗಮನಿಸಿರ್ಲಿಲ್ಲ. ಅದು ಬಹುಶಃ ಭಾಷೆಯ ಆಪ್ಯಾಯತೆ ಹಂಗೆ. ನಮ್ಮ ಭಾಷೆಯಲ್ಲಿ ಓದುವಾಗ ಕೆಲವೊಂದು ವಿಶೇಷವಾದ ಸಂಗತಿಗಳು ಕಣ್ಣಿಗೆ ಬೀಳ್ತವೆ. ಅವರು ನ್ಯಾಷನಲ್ ಕಾಂಗ್ರೆಸ್ಸಿನ ಬಗ್ಗೆ ಬರೀತಾರೆ. 1885ರಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟಿತು. ಅದನ್ನ ಎಒ ಹ್ಯೂಮ್, ಅಲೆನ್ ಆಕ್ಟಿವಿಯನ್ ಹ್ಯೂಮ್ ಅವನದನ್ನು ಕಟ್ಟಿದ್ದು ಅಂತ ಹೇಳಿ ಅವ್ರು ಮುಂದೆ ಏನ್ ಬರೀತಾರೆ ಅಂತಂದ್ರೆ ನ್ಯಾಷನಲ್ ಕಾಂಗ್ರೆಸ್ಸಿನ ಬಗ್ಗೆ, ಇಂಗ್ಲಿಷರೇ ಅಪ್ಪ ಬುದ್ಧಿಜೀವಿಗಳೇ ಅಮ್ಮನಾಗಿದ್ದ ಸಂಸ್ಥೆ ಇದು ಅಂತ. ಅದು ಅವರ ವ್ಯಾಖ್ಯಾನ. ಅದು ಬಹಳ ಚೆನ್ನಾಗಿದೆ. ಅದು ಇಂಗ್ಲಿಷರೇ ಅಪ್ಪ ಮತ್ತು ಬುದ್ಧಿಜೀವಿಗಳೇ ಅಮ್ಮನಾಗಿರುವಂತ ಸಂಸ್ಥೆ. ಈ ತರ ನೀವು ಧನಂಜಯ್ ಕೀರ್ ಅವರ ಸಾಹಿತ್ಯದಲ್ಲಿ ಅವರ ಮಾತುಗಳನ್ನು ಹುಡುಕ್ಲಿಕ್ಕೆ ಸಿಗೋದು ಬಹಳ ಕಡಿಮೆ. ಆದ್ರೆ ಕೊಟ್ರೆ ಮಾತ್ರ ಭರ್ಜರಿಯಾಗಿ ಹೇಳಬಲ್ಲಂತ ಅಪರೂಪದ ವ್ಯಕ್ತಿ ಧನಂಜಯ್ ಕೀರ್ ಅವರು ಅಂತ. ಇನ್ ಸಾವರ್ಕರ್ ಬಗ್ಗೆ ಮಾತಾಡೋದು ಅಂತಂದ್ರೆ ಅದೊಂದು ದೊಡ್ಡ ವ್ಯಕ್ತಿತ್ವ. ಈ ವ್ಯಕ್ತಿತ್ವವನ್ನ ಹೇಗಿದೆ ಅಂತಂದ್ರೆ ಬಹಳ ಬಾರಿ ಹೇಳ್ತಾರಲ್ಲ, ಆನೆಯನ್ನ ಕುರುಡ್ರು ನೋಡ್ಬಿಟ್ಟು ಹೇಳಿ ಅಂತಂದ್ರೆ ಆನೆಯ ಕಾಲನ್ನು ಹಿಡಿದು ಇದು ಆನೆ ಅಂದ್ರೆ ಮರದ ತರ ಇರುತ್ತೆ ಅಂತ, ಆನೆ ಅಂತಂದ್ರೆ ಮೊರದ ತರ ಇರ್ಬೋದು ಅಂತ, ಆನೆ ಅಂತಂದ್ರೆ ಒಂದು ಪೈಪ್ ಇರ್ಬೋದೇನೋ ಅಂತ, ಏನೇನ್ ಸಿಗುತ್ತೋ ಅದು ಅಂತ. ಸಾವರ್ಕರ್ ಅಂತ ಏನು ಆನೆಯ ರೀತಿಯ ವ್ಯಕ್ತಿತ್ವ ಅಂತ ಹೇಳ್ಬೋದು. ನೀವು ಎಲ್ಲೆಲ್ಲಿ ಏನೇನು ಮುಟ್ಕೊಂಡು ನೋಡ್ತೀರೋ ಅದೆಲ್ಲವೂ ನಿಮ್ಗೆ ಸಿಕ್ಕಿರೋದಷ್ಟೇ. ಆದ್ರೆ ಒಂದು ಅದ್ಭುತವಾದ ವ್ಯಕ್ತಿತ್ವ. ನಾನು ಒಬ್ಬ ವ್ಯಕ್ತಿ ಬರಹಗಾರನಾಗಿರೋದನ್ನ ನೀವು ಕೇಳ್ಬೋದು. ಒಳ್ಳೆ ಬರಹಗಾರ, ತನ್ನ ಇಡೀ ಬದುಕಿನಲ್ಲಿ ಶ್ರೇಷ್ಠ ಬರಹಗಾರನಾಗಿ ಹೋದ, ಒಪ್ಕೋಬಹುದು.
ಒಬ್ಬ ವ್ಯಕ್ತಿ ಒಳ್ಳೆಯ ಭಾಷಣಕಾರನಾಗಿ ನೂರಾರು ಸಾವಿರಾರು ಜನರನ್ನ ಇಂಪ್ರೆಸ್ ಮಾಡಿದ ಅನ್ನೋದನ್ನ ನೀವು ಓದಬಹುದು. ಅಫ್ಕೋರ್ಸ್ ಒಬ್ಬ ವ್ಯಕ್ತಿ ಒಳ್ಳೆಯ ಕವನಗಳನ್ನ ಬರೆದಿರಬಹುದು. ಆತ ಕವನಗಳನ್ನ ಬರೆಯೋದ್ರಲ್ಲಿ ಬೇರೆ ಬೇರೆ ಮೀಟರ್ಗಳನ್ನ ಆರಿಸ್ಕೊಂಡು ಅದರಲ್ಲಿ ಕವನಗಳನ್ನು ಬರೆಯೋದು ನೋಡಿರ್ಬೋದು. ಒಬ್ಬ ವ್ಯಕ್ತಿ ಬೇರೆಯಾಗಿ ಸಂಘಟಕನಾಗಿ ಒಂದು ಒಳ್ಳೆ ಹೆಸರು ಮಾಡಿರೋದನ್ನ ನೀವು ನೋಡಿರ್ಬೋದು. ಒಬ್ಬ ವ್ಯಕ್ತಿ ರಿಸರ್ಚರ್ ಆಗಿ, ಇವೆಲ್ಲದರ ಜೊತೆ ರಿಸರ್ಚರ್ ಆಗಿ, ಬಹಳ ಕಷ್ಟ ಮಿತ್ರರೇ. ಇವೆಲ್ಲವೂ ಒಂದೊಂದು ತಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡದ್ದು. ಆದರೆ ಸಾವರ್ಕರ್ ಈ ಎಲ್ಲ ಕ್ಷೇತ್ರದಲ್ಲೂ ಜಾಕ್ ಆಗಲಿಲ್ಲ, ಮಾಸ್ಟರ್ ಆಗಿ ನಿಂತಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದ್ಭುತವಾಗಿ ದುಡಿದಂತ ವ್ಯಕ್ತಿ. ಈ ಕಾರಣಕ್ಕೆ ಅವ್ರನ್ನ ಅಂತ ಆನೆಯ ರೀತಿಯ ವ್ಯಕ್ತಿತ್ವ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಆ ವ್ಯಕ್ತಿತ್ವದ ಶಕ್ತಿ ಅಂತದ್ದು ಅಂತ. ನಾನು ಸುಮ್ಮನೆ ನಿಮ್ಗೆ ಹೇಳೋದಾದ್ರೆ, ಸಾವರ್ಕರ್ ರೈಟರ್ ಆದ್ರು ಅನ್ನೋದಾದ್ರೆ ಅವ್ರು ಬಾಲ್ಯದಲ್ಲೇ ಬರವಣಿಗೆ ಶುರು ಮಾಡಿದವರು. ಅವ್ರ ಬಗ್ಗೆ ಧನಂಜಯ್ ಕೀರ್ ಬರಿತಾ ಹೇಳ್ತಾರೆ, ಅವರು ಫಡ್ಕೆ ಅವರು ತೀರ್ಕೊಂಡಿರುವಂತ ಚಾಫೇಕರ್ ಸಹೋದರರು ತೀರಿಕೊಂಡಂತ ಸುದ್ದಿಯನ್ನ ಕೇಳಿದಾಗ ಮೊದಲನೇ ಕವನ ಬರೆದ್ರು ಅಂತ. ಆ ಕವನ ಬರೆದು ಅವರು ಅದನ್ನ ಅದ್ಭುತವಾಗಿ ಭಾವಪೂರ್ಣವಾಗಿರುವಂತ ಕವನ ಬರೆದು ಕಣ್ಣೀರು ಸುರಿಸ್ತಾ ಕೂತಿರ್ತಾರೆ. ತಂದೆ ಬಂದು ಕೇಳ್ತಾರೆ, ಏನ್ ಮಾಡ್ತಿದ್ಯೋ, ಯಾಕೆ ಅಳ್ತಿದ್ಯಾ ಅಂತ. ಹಂಗ್ ಕೇಳಿದಾಗ ನಾನೊಂದು ಕವನ ಬರೆದಿದ್ದೀನಿ, ಓದ್ಲಾ ಅಂತಾರೆ. ಅಪ್ಪನಿಗೆ ಖುಷಿ ಅಲ್ಲ, ಮಗ ಏನೋ ಕವನ ಬರೆದಿರ್ತಾನೆ ಅಂತ. ಹಂಗ್ ಕವನ ಬರೆದಿರೋ ಮಗನಿಗೆ ಓದು ಅಂತಂದ್ರೆ ಮಗ ಓದ್ತಾನೆ, ಅಪ್ಪನಿಗೆ ನಡ್ಕೋ ಶುರುವಾಗುತ್ತೆ. ನಡ್ಕೋ ಯಾಕೆ ಶುರುವಾಗುತ್ತೆ ಗೊತ್ತಾ? ಇವನು ಈ ದಿಕ್ಕಲ್ಲಿ ಹೋಗ್ತಾನೇನೋ ಅಂತ, ಆ ತರದ ಕವನ ಅಂತ. ಅಪ್ಪ ಹೇಳ್ತಾರೆ, ಈಗ್ಲೇ ಬೇಡ ಕಣೋ ಇದೆಲ್ಲ, ಸ್ವಲ್ಪ ತಡವಾಗ್ಲಿ, ನಿಂದಿನ್ನೂ ಬಹಳ ಬದುಕಿದೆ ಅಂತ ಅಪ್ಪ ಹೇಳುವಷ್ಟರ ಮಟ್ಟಿಗೆ ಅಪ್ಪನನ್ನೇ ಗಾಬರಿಗೆ ದೂಕಬಲ್ಲಂತ ಕವನವನ್ನ ಬಾಲ್ಯದಲ್ಲಿ 10-12 ವಯಸ್ಸಿನಲ್ಲಿ ಬರೆದಂತವರು ಸಾವರ್ಕರ್ ಅಂತ. ಸಾವರ್ಕರ್ ಕವನದ ವಿಚಾರಕ್ಕೆ ನಾವು ಬರೋದಾದ್ರೆ ಅವರ ಕವನಗಳ ಶೈಲಿ ಎಂಥದ್ದು ಗೊತ್ತೇನು? ಅವ್ರಿಗೆ ಯಾವಾಗ ಎಕ್ಸ್ಟೆಂಪೋರ್ ಆಗಿ ಕವನಗಳು ಹುಟ್ಟುತ್ತಿತ್ತು ಗೊತ್ತಾಗಲ್ಲ ಅಂತ. ಅದೊಂದು ವಿಶೇಷವಾದ ಶಕ್ತಿ ಅದು. ಸಾವರ್ಕರ್ನ ಬಂಧಿಸಿ, ನಂಗೆ ಗೊತ್ತಿಲ್ಲ ಧನಂಜಯ್ ಕೀರ್ ಅವರದನ್ನು ಉಲ್ಲೇಖ ಮಾಡ್ತಾರೋ ಇಲ್ವೋ, ಸಾವರ್ಕರ್ನ ಬಂಧಿಸಿ ಅವರನ್ನ ಹಡಗಿನಲ್ಲಿ ಕರ್ಕೊಂಡು ಬರ್ಬೇಕಾದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಸಾವರ್ಕರ್ ಹಡಗಿನಿಂದ ಜಂಪ್ ಮಾಡ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು 10 ನಿಮಿಷದ ಈಜಿರ್ಬೋದು. ಅಷ್ಟೊತ್ತಿಗೆ ಹಿಂದಿಂದ ಬಂದಂತ ಬ್ರಿಟಿಷ್ ಪೊಲೀಸರು, ಅಲ್ಲಿದ್ದ ಫ್ರೆಂಚ್ ಪೊಲೀಸರು, ಇವರೆಲ್ಲರೂ ಸೇರ್ಕೊಂಡು ಸಾವರ್ಕರ್ನ ಹಿಡ್ಕೊಂಡು ಬಂದು ವಾಪಸ್ ಡೆಕ್ಕಲ್ ಹಾಕ್ತಾರೆ. ಡೆಕ್ಕಲ್ ಹಾಕಿದಾಗ ತುಂಬಾ ಕಿರಿಕಿರಿ ಮಾಡ್ಲಾಗತ್ತೆ ಅವರಿಗೆ. ಎಷ್ಟು ಕಿರಿಕಿರಿ ಮಾಡ್ತಾರೆ ಅಂತಂದ್ರೆ ಒಳಗಿದ್ದವರು ಸಾವರ್ಕರ್ನ ಪದೇ ಪದೇ ಮೂದಲಿಸೋದು, ಸಾವರ್ಕರ್ಗೆ ಕಟು ಮಾತುಗಳನ್ನಾಡೋದು, ನೀನ್ ತಪ್ಪಿಸ್ಕೊಂಡು ಹೋಗ್ತಿದ್ಯಾ, ಹಾಗೆ ಹೀಗೆ ಎಲ್ಲವನ್ನೂ ಹೇಳ್ತಿರ್ತಾರಲ್ಲ. ಸಾವರ್ಕರ್ ಒಂದು ವಾರ್ನ್ ಮಾಡ್ತಾರೆ, ನೋಡೋ ನಾನು ಇದಕ್ಕೋಸ್ಕರ ಬದುಕಿರೋನು, ನಿಮ್ಗೆ ಹೆಂಡತಿ ಮಕ್ಕಳಿದ್ದಾರೆ, ಹುಷಾರು. ಅದ್ರ ಅರ್ಥ ಏನು ಅಂತಂದ್ರೆ, ನಾನ್ ಸಾಯ್ಲಿಕ್ಕೆ ರೆಡಿ, ಮೊದಲನೇದು. ಎರಡನೇ, ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಬಿಟ್ಟಾಗಿದ್ದ, ನಾನು ಏನ್ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ನಿಮ್ಗೆ ಹೆಂಡತಿ ಮಕ್ಕಳಿದ್ದಾರೆ, ನಾನ್ ಸ್ವಲ್ಪ ಉಲ್ಟಾ ಹೊಡೆದ್ರೆ ಏನಾದ್ರೂ ಆಗ್ಬೋದು, ಹುಷಾರಾಗಿರಿ ಅಂತ. ಆಮೇಲೆ ಅವ್ರು ಕೈ ಮುಗಿತಾರೆ, ಪ್ಲೀಸ್ ದಯವಿಟ್ಟು ಹಂಗೆಲ್ಲ ಮಾಡಕ್ ಹೋಗ್ಬೇಡಿ, ನಮ್ಮ ಹೆಂಡತಿ ಮಕ್ಕಳು ಇದ್ದಾರೆ, ನಮಗೂ ಊಟ ವ್ಯವಸ್ಥೆ ಆಗ್ಬೇಕಲ್ಲ ಅಂತ. ಬಟ್ ಆ ಹೊತ್ತಲ್ಲಿ ಸಾವರ್ಕರ್, ಆ ಹೊತ್ತಲ್ಲಿ ತಪ್ಪಿಸಿಕೊಂಡು ಸೋತು, ತಾನು ಆ ತಪ್ಪಿಸಿಕೊಳ್ಳುವುದರಲ್ಲಿ ಸೋತು ಬಂದಂತವನಿಗೆ ಒಳಗಿನಿಂದ ಹುಟ್ಟೋ ಒಂದು ಕವನ ಇದೆಯಲ್ಲ, ಏನ್ ಸುಂದರವಾಗಿದೆ ಗೊತ್ತೇನು? ರೋಮಾಂಚನವಾಗುವಂತ ಕವನ. ಅನಾದಿಮಿ ಅನಂತಮಿ ಅವಧ್ಯಮಿ ಫಲ ಮಾರಿಲ್ ರಿಪು ಜಗತಿ ಆಸಾ ಕಾನ್ ಜನ್ಮಲ. ಅರ್ಥ ಏನ್ ಗೊತ್ತೇನು? ಅನಾದಿಮಿ, ನಾನು ಅನಾದಿ, ನಾನು ಅವಧ್ಯ, ಯಾರಿಂದಲೂ ಕೊಲ್ಲಲಾಗದೆ ಇರುವನು, ನಾನು ಅನಂತ, ಮಾರಿಲ್ ರಿಪು ಜಗತಿ, ನನ್ನನ್ನ ಕೊಲ್ಲಬಲ್ಲ ಜಗತ್ ಶತ್ರು ಜಗತ್ನಲ್ಲಿ ಯಾರು ಹುಟ್ಟಿದಾನೆ ಹೇಳು ಅಂತ. ಅದ್ವೈತದ ತತ್ವವನ್ನ, ಶ್ರೇಷ್ಠ ಆಧ್ಯಾತ್ಮಿಕ ತತ್ವವನ್ನ ತನ್ನನ್ನ ಬಂಧಿಸಿ ಕರ್ಕೊಂಡು ಬಂದ ಯಾರಿಗ್ ಸಾಧ್ಯ ರೀ ಇದು? 24/7 365 ಡೇಸ್ ಭಾರತ ಮಾತೆಯನ್ನ ಬಿಟ್ಟು ಮತ್ತೇನೂ ಯೋಚನೆ ಬರದಿಲ್ಲ ಅನ್ನುವವನು ಮಾತ್ರ ಬರಿಬಹುದ ಆ ಕ್ಷಣಗಳಲ್ಲಿ. ಗೀತೆಯನ್ನ ಬೋಧಿಸೋದು ಕುರುಕ್ಷೇತ್ರದ ನಡುವೆ ಸಾಧ್ಯವಾಗುವುದು ಕೃಷ್ಣನಿಗೆ ಮಾತ್ರ, ಎಲ್ರಿಗೂ ಅಲ್ಲ. ಹಾಗೆಯೇ ಈ ರೀತಿ ಈ ತರದ ಪ್ರಸಂಗಗಳಲ್ಲಿ ಒಂದು ಅದ್ಭುತವಾದ ಕವನವನ್ನ ಸೃಜಿಸೋದು ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯವಾಗುವಂತದ್ದಲ್ಲ. ಸಾವರ್ಕರ್ ವಿಚಾರಕ್ಕೆ ಬಂದಾಗ 3 ಶ್ರೇಷ್ಠ ಕವನಗಳನ್ನು ಮರಾಠಿಗರು ಗುರುತಿಸ್ತಾರೆ. ನನಗೆ ಅವರು ಬರೆದಿರೋ ಪ್ರತಿಯೊಂದು ಅದ್ಭುತವೇ, ಯಾಕೆಂದ್ರೆ ಭಾವದ ದೃಷ್ಟಿಯ ಕಾರಣಕ್ಕೋಸ್ಕರ. ಅದರಲ್ಲಿ ಮೊದಲನೇದು ಸಾವರ್ಕರ್ ಜಯೋಸ್ತುತೆ ಬರೆದಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಮತ್ತು ಇನ್ನೊಂದು ಅವರದು ಶ್ರೇಷ್ಠವಾಗಿರುವಂತ ಕವನ ಇರೋದು ಅದು ಸಿಂಹಗಡಚ ಪೌಡ. ಪೌಡ ಅಂತಂದ್ರೆ ಈ ನಾವು ಲಾವಣಿ ಏನ್ ಹೇಳ್ತೀವೋ ಆ ಲಾವಣಿಗಳನ್ನ ಮರಾಠಿಯಲ್ಲಿ ಪೌಡ ಅಂತ ಕರೀತಾರೆ. ಸಾವರ್ಕರ್ ಪೌಡಗಳನ್ನು ಬರಿತಿದ್ರು. ಅಂದ್ರೆ ಏನಂತಂದ್ರೆ ಅವ್ರ ಉದ್ದೇಶ ಯಾವ್ದ್ಯಾವುದರ ಮೂಲಕ ಜನರನ್ನ ಪ್ರಭಾವಿಸಿ ಅವರನ್ನ ರಾಷ್ಟ್ರೀಯತೆಯ ಪ್ರವಾಹಕ್ಕೆ ತೆಗೆದುಕೊಂಡು ಬರಬಹುದು ಅವೆಲ್ಲವನ್ನೂ ಮಾಡಬೇಕು ಅಂತ ಯಾವುದನ್ನು ಬಿಟ್ಟವರಲ್ಲ ಅವರು. ಪೌಡಗಳನ್ನು ಕೂಡ ಬರೆದ್ರು.
ಕೊನೆಗೆ ಅವ್ರದ್ದೊಂದು ಫೇಮಸ್ ಗೀತೆ, ಅದು ಮರಾಠಿಯಲ್ಲೂ ದಿದಿ ಲತಾ ಮಂಗೇಶ್ಕರ್ ದಿದಿ ಅದನ್ನ ಹಾಡಿದ್ದಾರೆ. ಆ ಹಾಡು ಯಾವುದು ಅಂತಂದ್ರೆ ಸಾಗರ ಪ್ರಾಣ ತಳಮಳಲ್ಲ. ನಂಗೆ ಗೊತ್ತಿದೆ ನೀವೆಲ್ಲರೂ ಬಹುತೇಕರು ಅದನ್ನ ಕೇಳಿರ್ತೀರಾ. ಕೇಳಿದಾಗ ಅದರ ಮಹತ್ವ ಗೊತ್ತಾಗೋದಿಲ್ಲ. ಸಾಗರ ಪ್ರಾಣ ತಳಮಳಲ್ಲ ಎಂತ ವೈಶಿಷ್ಟ್ಯಪೂರ್ಣ ಗೀತೆ ಅಂತಂದ್ರೆ, ಮಗನನ್ನ ಕಳ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಅವರು ವಿದೇಶದಲ್ಲಿ ಕೂತಿರ್ತಾರೆ. ಆ ಹೊತ್ತಿಗೆ ವಿದೇಶದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕ್ರಾಂತಿಕಾರ್ಯದ ಬಹುತೇಕ ಅಧ್ಯಾಯಗಳು ಪೀಕಿಗೆ ಮುಟ್ಟಿರುತ್ತೆ, ಇನ್ ಡಿಕ್ಲೈನ್ ಶುರು ಆಗ್ಬೇಕು. ಆ ಹೊತ್ನಲ್ಲಿ ಸಾಗರದ ಮುಂದೆ ಕೂತಿರುವಂತ ಸಾವರ್ಕರ್ ಏನಂತ ಬರೀತಾರೆ ಗೊತ್ತಾ? ಸಾಗರ ಪ್ರಾಣ ತಳಮಳಲ, ಹೇ ಸಾಗರ ನನ್ನ ಪ್ರಾಣ ತಳಮಳಿಸ್ತಾ ಇದೆ, ಮಗನನ್ನ ನೋಡ್ಬೇಕು ಅಂತ ಅಲ್ಲರಿ, ನನ್ನ ಭಾರತವನ್ನು ನೋಡಬೇಕು ಅಂತ ಪ್ರಾಣ ತಳಮಳಿಸ್ತಾ ಇದೆ. ನೀವು ವಾಪಸ್ ಇವತ್ತು ಮನೆಗೆ ಹೋದ ನಂತರ ಒಂದು ಸಣ್ಣ ಗೂಗಲ್ ಸರ್ಚ್ ಮಾಡಿ, ಸಾಗರ ಪ್ರಾಣ ತಳಮಳಲ್ಲ, ಅದರ ಮೂಲ ಮತ್ತು ಅದರ ಅನುವಾದ ಎರಡನ್ನೂ ಸಿಗುವಂತ ಒಂದು ಸೈಟಿಗೆ ಹೋಗಿ ಅದನ್ನ ನೋಡಿ. ನೀವು ಕಣ್ಣೀರ್ ಹಾಕದೆ ಆ ಕವನ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಏನಂತ ಬರೀತಾರೆ ಗೊತ್ತಾ ಸಾವರ್ಕರ್? ನನ್ನನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ, ಲಂಡನ್ನಿಗೆ ಕರ್ಕೊಂಡ್ ಬರ್ಬೇಕಾದ್ರೆ ಏನ್ ಹೇಳಿ ಕರ್ಕೊಂಡ್ ಬಂದಿದ್ದೆ ನೀನು? ಸಾಗರಕ್ಕೆ ಅದ್ರ ಮುಂದೆ ಕೂತ್ಕೊಂಡು ಹೇಳೋದು, ಏನ್ ಹೇಳಿ ಕರ್ಕೊಂಡ್ ಬಂದಿದ್ದೆ? ಹಿಂಗ್ ಕರ್ಕೊಂಡು ಹೋಗ್ತೀನಿ, ಆ ಜಗತ್ತನ್ನ ತೋರಿಸ್ತೀನಿ, ಮತ್ತೆ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ನಮ್ಮ ಅಬ್ಬನಿಗೆ ಪ್ರಾಮಿಸ್ ಮಾಡಿ ಕರ್ಕೊಂಡ್ ಬಂದಿದೆ ತಾನೆ. 4 ವರ್ಷ ಆಯ್ತು, ನೀನ್ ವಾಪಸ್ ಕರ್ಕೊಂಡು ಹೋಗೋ ಮಾತೇ ಆಡ್ತಿಲ್ವಲ್ಲ, ಏನ್ ಕೆಲಸ ಮಾಡ್ಬಿಟ್ಟೆ ನೀನು ಅಂತ ಹೇಳಿ ಸಾಗರದ ಜೊತೆಗೆ ಜಗಳ ಆಡುವಂತ ಸಾವರ್ಕರ್ರು ಕೊನೆ ಸಾಲುಗಳು ನನಗೆ ಯಾವತ್ತೂ ಕಣ್ಣೀರಿಲ್ದೆ ಓದೇ ಇಲ್ಲ ರೀ ನಾನು. ಯಾಕಂದ್ರೆ ಸಾವರ್ಕರ್ ವ್ಯಕ್ತಿತ್ವ ಗೊತ್ತಿದ್ರೆ, ಆ ಸಂಕಟಗಳ ನಡುವೆ ಜೂಜಾಡ್ತಿದ್ದ ಆ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ರೆ ಅವರ ಭಾವ ಹೇಗಿದ್ದಿರ್ಬೋದು ಅಂತ ಗೊತ್ತಾಗುತ್ತೆ. ಮುಂದುವರೆದವ್ರು ಹೇಳ್ತಾರೆ, ಯಾ ಫೆನಮಿಷೆ ಹಸಸಿ ನಿರ್ದಯ ಕೈಸಾ ಕಾ ವಚನ ಭಂಗಿಸಿ ಐಸ. ಫೆನಮಿಷೆ ಅಂತಂದ್ರೆ ಅಲ್ಲಿ ಬರುವಂತ ನೊರೆ, ಸಮುದ್ರದ ನೊರೆಗೆ ಹೇಳೋದು, ಏ ನೊರೆ ನನ್ನ ನೋಡ್ ನಗ್ತಾ ಇದೆಯಾ? ನೊರೆಯ ರೂಪದಲ್ಲಿ ಸಾಗರ ನಗ್ತಿದೆ ಅಂತ, ಅದು ಹಲ್ಲು ಕಿಕ್ಕಿರಿದು ಅಥವಾ ಕೆಕ್ಕರಿಸ್ಕೊಂಡು ನಗ್ತಾ ಇದೆ ನನ್ನ ನೋಡಿ ಅಂತ ಅವ್ರು ಹೇಳೋದು. ಹಂಗ ಹೇಳ್ಬಿಟ್ಟು ಹೇಳ್ತಾರೆ, ನೀನ್ ನನ್ನ ನೋಡಿ ನಗ್ತಾ ಇದೀಯಾ, ವಚನ ತಪ್ಪಿ ನನ್ನ ನೋಡಿ ನಗ್ತಾ ಇದೆಯಲ್ಲ ನೀನು, ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಮೋಸ ಮಾಡಿದವಳು ನೀನು ಅಂತಂದು ಏನ್ ಹೇಳ್ತಾರೆ ಕೊನೆಯಲ್ಲಿ ಗೊತ್ತಾ? ನಾನೇನ್ ತಲೆ ಕೆಡ್ಸ್ಕೊಳ್ಳಲ್ಲ ಇದ್ರ ಬಗ್ಗೆ, ನಾನೇನ್ ಹೆದರುವವನಲ್ಲ. ಈ ಆಂಗ್ಲ ಭೂಮಿ ನನ್ನ ತಾಯಿಯಿಂದ ಭಯಭೀತಾರೆ, तेरी आंग्ल भूमि भय भीतारे अबला ನ ಮಾತಾ ಹಿ ಮಾತಾರೆ. ನನ್ನ ತಾಯಿ ಅಬಲೆಯಲ್ಲ, ನಿನ್ನ ಆಂಗ್ಲ ಭೂಮಿಯ ಹೆದರಿ ಸಾಯ್ತಾ ಇದೆ ನನ್ನ ತಾಯಿಗೆ. ಏನ್ ತಿಳ್ಕೊಂಡಿದ್ಯಾ? ತುಂಬಾ ಮೆರಿಬೇಡ. ಆಂಗ್ಲ ಭೂಮಿಯಲ್ಲಿ ಹರಿಯುವಂತ ಸಾಗರಕ್ಕೆ ಸಾವರ್ಕರ್ ಹೇಳೋದು, ತುಂಬಾ ಮೆರಿಬೇಡ. ಈ ಒಂದೇ ಆಚಮನೆಯಲ್ಲಿ ತನ್ನ ಇಡೀ ಸಾಗರವನ್ನು ಕುಡಿದಂತ ಅಗಸ್ತ್ಯ ನನ್ನ ತಾಯಿಯ ಮಗ ಅಷ್ಟೇ, ನಿನ್ನನ್ನು ಕುಡಿದ ಆಪೋಷಣ ತೆಗೆದುಕೊಂಡು ಬಿಡ್ತಾನೆ, ಹುಷಾರು ಅಂತ. ಏನ್ ಭಾವ ನೋಡಿ ಅದು ಮಿತ್ರ. ಈ ತರದ ಕವನಕ್ಕೆ ಸರಿಸಾಟಿ ಸಾವರ್ಕರ್ ಈ ತರದ್ದೇ ಕವನಗಳನ್ನು ಬರೆದಿದ್ದು. ಅವರು ಇದರಿಂದ ಮುಗಿಸ್ಕೊಂಡೇನು, ಅವರ ಕಾಲಾಪಾನಿ ಶಿಕ್ಷೆ ಎಲ್ಲ ಮುಗಿಸಿ ಅವ್ರು ಜನರಲ್ ಆಗಿ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಶುರುವಾದಾಗ ಅವರು ಮರಾಠಿ ಸಾಹಿತ್ಯ ಸಮ್ಮೇಳನಕ್ಕೆ ಕರೀತಾರೆ. ಮರಾಠಿ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷೀಯ ಭಾಷಣ ಏನಂತ ಮಾಡ್ತಾರೆ ಗೊತ್ತೇನೋ? ಅವ್ರ ಅಧ್ಯಕ್ಷೀಯ ಭಾಷಣದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನೀವು ಈ ಸಾನೆಟ್ಗಳನ್ನ, ಪ್ರೇಮ ಕಾವ್ಯಗಳನ್ನ ಬರೆಯೋದನ್ನ ನಿಲ್ಲಿಸಿ, ಉದ್ದೀಪಿಸಬಲ್ಲಂತ ತರುಣರನ್ನ ಉದ್ದೀಪಿಸಬಲ್ಲಂತ ಕಾವ್ಯವನ್ನ ಬರೀರಿ, ಅದೇ ಕಾಪಾಡೋದು. ಯಾಕೆಂದ್ರೆ ಜರ್ಮನಿಯನ್ನ ಸೋಲಿಸಿದ್ದು ಬಾನೆಟ್ಗಳಲ್ಲ, ಜರ್ಮನಿಯನ್ನ ಸೋಲಿಸಿದ್ದು ಸಾನೆಟ್ಗಳು ಅಂತ ಹೇಳ್ತಾರೆ. ಸಾವರ್ಕರ್ ಮಾತು ಅಂದ್ರೆ ಆ ಭಾವ ಇದೆಯಲ್ಲ ಅವರದ್ದು, ಸದಾ ಕಾಲ 24 ಗಂಟೆಯೂ ಕೂಡ ಭಾರತವನ್ನ ಬಿಟ್ಟು ಮತ್ತೊಂದು ಯೋಚನೆ ಮಾಡದೇ ಇರುವಂತ ಅಪರೂಪದ ಭಾವ ಅವರದ್ದು. ಅವರ ಬರವಣಿಗೆಯ ಅತ್ಯಂತ ಶ್ರೇಷ್ಠ ಕೃತಿಗಳಲ್ಲಿ ಹಿಂದುತ್ವ ಒಂದು, ಅದು ಕನ್ನಡಕ್ಕೆ ಬಂದಿದೆ. ಬಹಳ ಸಂತೋಷದ ಸಂಗತಿ. ನಾನು ಹರ್ಷರನ್ನ ಅಭಿನಂದಿಸಬೇಕಾಗಿರೋದು ಆ ಕಾರಣಕ್ಕೋಸ್ಕರ. ಎರಡನೇದು ಪದಪಾದಶಾಹಿ, ಅದು ಬಂದಿದೆ, ಅದು ಅವರ ಸಮಗ್ರ ಸಾಹಿತ್ಯದಲ್ಲಿ ಬಂದಿದೆ. ಮೂರನೇದು ಅವ್ರದ್ದು ಅತ್ಯಂತ ಪ್ರತ್ಯೇಕವಾಗಿಯೂ ಬಂತು. ಇನ್ನು ಮೂರನೇದು ಅತ್ಯಂತ ಪ್ರಮುಖವಾದ್ದು ಅವರದ್ದು 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಹಿಸ್ಟ್ರಿ. ನನಗನ್ಸುತ್ತೆ ಅವರು ಹಿಸ್ಟಾರಿಕಲಿ ಬರೆದಿರುವಂತ ಕೊನೆಯ ಕೃತಿ 6 ಗ್ಲೋರಿಯಸ್ ಎಪೋಕ್ಸ್ ಅಂತ, ಅದು ಕನ್ನಡಕ್ಕೆ ಬಂತು. ಸಾವರ್ಕರ್ ಯಾವ್ದ್ಯಾವ್ದು ಅತ್ಯಂತ ಶ್ರೇಷ್ಠ ಅಂತ ನೀವು ಹೇಳ್ತೀರೋ ಅವೆಲ್ಲವನ್ನೂ ಕನ್ನಡಿಗದ ಜನರಿಗೆ ಯಾವತ್ತೂ ಮೋಸವಾಗದಂತೆ ಉಣಿಸಿದ ಏನಾದ್ರೂ ಅಪರೂಪದ ಕೀರ್ತಿ ಇದ್ರೆ ಹರ್ಷರಿಗೆ ಸಲ್ಲಬೇಕು. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನಗೆ ಯಾವಾಗಲೂ ಮೊದಲಿಂದಲೂ ಇದೆ, ಸಾವರ್ಕರ್ಗೆ ನಾವು ಅನ್ಯಾಯ ಮಾಡೋದೇ ಜಾಸ್ತಿ ಅಂತ. ಆಮೇಲೆ ನಂಗೆ ಗೊತ್ತಾಯ್ತು, ಪುಣ್ಯ ನಾವೇ ಅವ್ರಿಗೆ ಒಳ್ಳೇದು ಮಾಡಿದ್ದೀವಿ, ಪಕ್ಕದ ತಮಿಳುನಾಡು ಕೇರಳಗಳು ಇಷ್ಟು ಮಾಡ್ಲಿಲ್ಲ. ನಮಗೆ
ನನಗೆ ಸುರಾಮಣ್ಯರು ಯಾವಾಗಲೂ ನೆನಪಾಗ್ತಾರೆ. ಕರ್ನಾಟಕದವರು ಬಹಳ ಬುದ್ಧಿವಂತರು, ಅವ್ರು ಬಿಹಾರದಿಂದ ಬಂದಿದ್ರು. ಆಗ ಸಾವರ್ಕರ್ ಪುಸ್ತಕದ ಬಿಡುಗಡೆಗೆ ಅನೇಕ ಕಡೆ ಭಾಷಣ ಮಾಡಿದ್ರು ಅವರು. ಮಾಡುವಾಗ ಅವ್ರು ಹೇಳಿದ್ರು ಕರ್ನಾಟಕದವ್ರು ಬಹಳ ಬುದ್ಧಿವಂತರು, ಇವನಿಗೆ ಉತ್ತರನೂ ಕೊಟ್ಟರು, ಮಣಿಶಂಕರ್ ಅಯ್ಯರ್ಗೆ ಉತ್ತರನೂ ಕೊಟ್ಟರು ಮತ್ತು ಪುಸ್ತಕ ಸೇಲ್ ಮಾಡಿ ದುಡ್ಡು ಮಾಡ್ಕೊಂಡ್ರು ಅಂತ ಹೇಳ್ತಿದ್ರು. ಯಾವಾಗಲೂ ಬಹಳ ಬುದ್ಧಿವಂತರಿದ್ದಾರೆ ಇವರು ಅಂತ. ಆದ್ರೆ ಸಮಾಜಕ್ಕೆ ಮುಟ್ಟಿಸಬಲ್ಲಂತ ಒಂದು ವ್ಯವಸ್ಥೆ ಏನಿದೆಯಲ್ಲ, ಅದೊಬ್ಬ ಒಬ್ಬ ಸಾಹಿತ್ಯಕಾರನಾಗಿ ಅಥವಾ ಒಬ್ಬ ಪಬ್ಲಿಷರ್ ಆಗಿ ಏನ್ ಮಾಡಬೇಕೋ ಹರ್ಷ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ಅವರ ಸಮೃದ್ಧ ಸಾಹಿತ್ಯದ 100ನೇ ಕೃತಿಯ ಹೊತ್ತಿನಲ್ಲಿ ನಾನು ಇರೋದು ನನಗೆ ಬಹಳ ಸಂಭ್ರಮ. ನಾನು ಯಾವಾಗ್ಲೂ ಅವ್ರ ಜೊತೆ ಇದ್ದೇನೆ. ಕೆಲವು ಬಾರಿ ಬಹಳ ದೂರ ಇರ್ಬೋದು, ಕೆಲವು ಬಾರಿ ಫೋನ್ ನಲ್ಲಿ ಸಿಗ್ಬೋದು, ಇನ್ನು ಕೆಲವು ಬಾರಿ ಹತ್ರಕ್ಕೆ ಸಿಗ್ಬೋದು. ಆದ್ರೆ ಈ ಕಾರ್ಯದಲ್ಲಿ ಸದಾ ಜೊತೆಯಲ್ಲಿದ್ದೀನಿ. ಯಾಕೆ ಅಂತಂದ್ರೆ ಯಾವುದೋ ಒಂದೇ ಒಂದು ಸಂಸ್ಥೆ ರಾಷ್ಟ್ರೀಯತೆಯ ಸಾಹಿತ್ಯವನ್ನ ಪ್ರಕಟಪಡಿಸುತ್ತೆ ಅಂತ ಹೇಳುವಂಥದ್ದು ಆ ನಾಡಿಗೂ ಒಳ್ಳೆಯ ಹೆಸರಲ್ಲ. ಈಗ ನೋಡಿದ್ರೆ ಎಷ್ಟು ಸಾಹಿತ್ಯ ಸಂಸ್ಥೆಗಳಾಗಿವೆ ಅಂತಂದ್ರೆ ಬಹುಶಃ ನನಗನ್ಸುತ್ತೆ ರಾಷ್ಟ್ರೋತ್ಥಾನ ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಆದ್ರೆ ಹರ್ಷ ಶುರು ಮಾಡಿದ ನಂತರ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಇನ್ನೊಂದು 3-4 ಸಂಸ್ಥೆಗಳು ರಾಷ್ಟ್ರೀಯ ಸಾಹಿತ್ಯವನ್ನ ಮಾತ್ರ ಪ್ರಕಟಪಡಿಸ್ತೀವಿ ಅಂತ ಹೇಳಿ ಬಂದಿದೆಯಲ್ಲ, ಅದಕ್ಕೆ ಧೈರ್ಯ ಯಾರು ಗೊತ್ತಾ? ರಾಷ್ಟ್ರೋತ್ಥಾನ ಅಲ್ಲ. ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಟಪಡಿಸುತ್ತೆ, ಯಾಕೆಂದ್ರೆ ಅವ್ರಿಗೊಂದು ನೆಟ್ವರ್ಕ್ ಇದೆ, ಹೋಗುತ್ತೆ ಅಂತ ಜನ ಭಾವಿಸ್ತಾರೆ. ಆದ್ರೆ ಹರ್ಷ ಯಾವಾಗ ಸಕ್ಸಸ್ಫುಲ್ ಆದ್ರೂ ಇತರರಿಗೂ ಅನಿಸ್ತು ಮಾರ್ಕೆಟ್ ಇದೆ, ರಾಷ್ಟ್ರೀಯ ಸಾಹಿತ್ಯವನ್ನು ಓದೋ ಜನ ಇದ್ದಾರೆ ಅಂತ. ಸೊ ಆ ದೃಷ್ಟಿಯಿಂದ ನಾನು ಹರ್ಷ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಅಂತಂದ್ರೆ ರಾಷ್ಟ್ರೀಯ ಸಾಹಿತ್ಯವನ್ನ ಪ್ರಕಟಿಸೋದು ಅದು ಲಾಭದಾಯಕವೂ ಕೂಡ ಹೌದು ಅನ್ನೋದನ್ನ ಸಮಾಜಕ್ಕೆ ವಿಶ್ವಾಸ ತಂದು ಇತರರೂ ಕೂಡ ಈ ದಿಕ್ಕಿನಲ್ಲಿ ಹೆಜ್ಜೆ ಇಡುವಂತೆ ಮಾಡಿದ್ರಲ್ಲ, ಅದು ಬಹಳ ದೊಡ್ಡ ಕೆಲಸ. ಮಿತ್ರ, ಒಬ್ಬರು ಹರ್ಷ ಸಾಕಾಗೋದಿಲ್ಲ. ಭಾರತದ ಇತಿಹಾಸ ಎಷ್ಟು ಆಳವಾದ್ದು ಅಂತಂದ್ರೆ ಒಬ್ಬರು ಹರ್ಷ ಸಾಕಾಗೋದಿಲ್ಲ, 100 ಹರ್ಷರಾದ್ರೂ ಬೇಕು. ಕರ್ನಾಟಕದ ವಿಚಾರ ಕೇಳೋದಾದ್ರೆ 100 ಹರ್ಷರ ಅಷ್ಟು ವಿಚಾರಗಳಿವೆ. ನೀವು ಒಂದೊಂದು ಊರನ್ನ, ಒಂದು ಬೆಂಗಳೂರಿಗೆ ನೀವು ಕೇಳಿದ್ರೆ ಸುರೇಶ್ ಮೂನಾ ಅವರು ಎಷ್ಟು ಮೊಗೆದು ಕೊಡ್ತಾರೆ ಅಂತಂದ್ರೆ ಬರೀ ಒಂದು ಬೆಂಗಳೂರಿಗೆ. ಕರ್ನಾಟಕ ಬರೀ ಒಂದು ಬೆಂಗಳೂರಲ್ಲ, ಕರ್ನಾಟಕದಲ್ಲಿ ಎಷ್ಟು ಜಾಗಗಳಿವೆ, ಈ ಪ್ರತಿಯೊಂದು ಜಾಗವೂ ಹೇಗೆ. ಸಾವರ್ಕರ್ ಕರ್ನಾಟಕದಲ್ಲಿ ಎಷ್ಟು ಜಾಗಕ್ಕೆ ಬಂದು ಹೋಗಿದ್ದಾರೆ. ಶಿವಮೊಗ್ಗದಲ್ಲಿ ಅವ್ರು ಅವ್ರು ಉಳ್ಕೊಂಡ, ಅವರ ಜೊತೆಗೆ ಕೆಲಸ ಮಾಡ್ತಿದ್ದ ಹಿಂದೂ ಮಹಾಸಭಾದ ಅನೇಕ ಕಾರ್ಯಕರ್ತರು ಇದ್ದಂತ ಜಾಗ ಶಿವಮೊಗ್ಗದಲ್ಲಿದೆ. ಹೇಗಿದ್ದಿರ್ಬೋದು ಪರಿಸ್ಥಿತಿ ಅಂದ್ರೆ ಕರ್ನಾಟಕದ ಒಂದೊಂದು ಭಾಗವು. ನಾನು ಅವರು ಬ್ಲೂ ಪ್ಲೇಕ್ಸ್ ಬಗ್ಗೆ ಹೇಳ್ತಾ ಇದ್ರು. ಬ್ಲೂ ಪ್ಲೇಕ್ ಹೇಗಿದೆ ಅಂತಂದ್ರೆ 400 ವರ್ಷ 500 ವರ್ಷದ ಹಿಂದೆ ಇಂಥವ್ರೇನೋ ಮಾಡಿದ್ರು, 200 ವರ್ಷದಿಂದ ಇವ್ರು ಬಂದಿದ್ರು, 100 ವರ್ಷದಿಂದ ಇಂಥವ್ರು ಇಲ್ಲಿದ್ರು ಅಂತ ಲಂಡನ್ ಅಲ್ಲಿ ಹಾಕಿದ್ದಾರೆ. ನಾನು ನಿವೇದಿತಾ ಬಂದ ಜಾಗ, ವಿವೇಕಾನಂದರು ಬಂದು ಹೋದ ಜಾಗವನ್ನ ಬ್ಲೂ ಪ್ಲೇಕ್ ಹುಡ್ಕೊಂಡೆ ಹೋಗಿದ್ದು. ಅಲ್ಲಿನ ಲಂಡನ್ ನ ಜನರಿಗೂ ಅದು ಗೊತ್ತಿರಲಿಲ್ಲ ಇಂತಿಂತ ಜಾಗದಲ್ಲಿ ಇದ್ದಾರೆ ಅಂತ. ಶ್ಯಾಮ್ ಪ್ರಸಾದ್ ಲಂಡನ್ ನಲ್ಲಿ ಅನೇಕರು ಸಾವರ್ಕರ್ ಸಹಯೋಗಿಗಳಿದ್ದಂತ ಜಾಗವನ್ನ ಇಂಡಿಯಾ ಹೌಸ್ ಹುಡ್ಕೊಂಡು ಹೋಗಿದ್ದು ಕೂಡ ಬ್ಲೂ ಪ್ಲೇಕ್ ನ ಮೂಲಕ. ಸೊ ಹಾಗೆ ಹೋಗಿರ್ಬೇಕಾದಾಗ ನನ್ಗೆ ಅನ್ನಿಸ್ತು ಈ ಬ್ಲೂ ಪ್ಲೇಕ್ ಅನ್ನು ಹಾಕಿದಾರಲ್ಲ ಕರ್ನಾಟಕದಲ್ಲೂ ಮಾಡಬೇಕು ಅಂತ. ಲಂಡನ್ ಅಲ್ಲಿ ಇದ್ದವ್ರು ಯಾರೋ ನಮ್ ತಮಾಷೆ ಮಾಡಿದ್ರು, ನಿಮ್ ಭಾರತದಲ್ಲಿ ಇತಿಹಾಸ ಪ್ರಜ್ಞೆ ಇಲ್ಲ, ನಿಮ್ಗೆ ಇವೆಲ್ಲ ಗೊತ್ತಿಲ್ಲ ಅಂತ ತಮಾಷೆ ಮಾಡಿದ್ರು. ಅಲ್ಲಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಬ್ಬರ ಜೊತೆ ಮಾತಾಡಬೇಕಾದಾಗ ಅವ್ರು ಹೇಳಿದ್ರು, ನೋಡಿ ನಾವು 100 ವರ್ಷದನ್ನು ಗುರುತಿಸಿಟ್ಟಿದೀವಿ ಅಂತ. ನನಗೆ ತಡಿಲಿಕ್ಕೆ ಆಗ್ಲಿಲ್ಲ. ನಾನಂದ್ರೆ ನಮ್ದ್ರಲ್ಲಿ 100 ವರ್ಷದನ್ನು ಗುರುತಿಸಿ ಇಟ್ರೆ ನಾವು ರಸ್ತೆ ಮೇಲೆ ನಡಿಲಿಕ್ಕೆ ಆಗಲ್ಲ ಸರ್. ನಿಮ್ 400-500 ವರ್ಷಗಳ ಇತಿಹಾಸದವ್ರು, ನೀವು 100 ವರ್ಷದ್ದು ಪ್ರಾಮಿನೆಂಟ್ ಅನ್ಸುತ್ತೆ. ನಮ್ಗೆ ಸಾವಿರ ವರ್ಷಗಳ ಇತಿಹಾಸದನ್ನ ನಾವು 100 ವರ್ಷದೆಲ್ಲ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. ನಮ್ ಕ್ರೈಟೀರಿಯಾ ಇಟ್ಕೊಳ್ಳೋದೇ ಕಷ್ಟ. ಕಾಲರ್ ಟೈಟ್ ಮಾಡ್ಬೇಕಲ್ಲ, ಬೇರೆ ದಾರಿ ಇಲ್ಲ ನಮ್ಗೆ. ನಾವು ಮಾಡ್ಲಿಲ್ಲ, ಆದ್ರೆ ಇದ್ದಿದ್ರಲ್ಲಿ ಕಾಲರ್ ಟೈಟ್ ಮಾಡ್ಬೇಕು ಅಂತ. ಸಾವರ್ಕರ್ ವಿಚಾರಕ್ಕೆ ಮತ್ತೆ ವಾಪಸ್ ನಾನು ಬರೋದಾದ್ರೆ, ಸಾವರ್ಕರ್ ಒಬ್ಬ ಅದ್ಭುತವಾದ ಸ್ಪೀಕರ್. ನಾನು ಬರೀ ಬರಹದ ಬಗ್ಗೆ ಅಷ್ಟೇ ಇಷ್ಟೊತ್ತು ಮಾತಾಡಿದ್ದು. ಎಂತ ಸ್ಪೀಕರ್ ಅಂದ್ರೆ ಸಾರ್ವಜನಿಕವಾಗಿ ಪ್ರಭಾವಗೊಳಿಸಬಲ್ಲಂತ ಸಾಮರ್ಥ್ಯ ಅನೇಕರಿಗಿರುತ್ತೆ. ಬಹಳ ಜನ ಸಾರ್ವಜನಿಕವಾಗಿ ಮಾತನಾಡ್ಬಿಡ್ತಾರೆ, ಆದ್ರೆ 1 to 1 ಬಂದಾಗ ಅವರು ಕೇಳುವ ಪ್ರಶ್ನೆಗಳಿಗೆ ಸಮರ್ಥವಾದ ಉತ್ತರ ಕೊಟ್ಟು ಅವರನ್ನೂ ಕೂಡ ಕ್ರಾಂತಿಯ ಸಹಯೋಗಿ ಮಾಡ್ಕೊಳ್ಳೋದು ಸುಲಭವಾದ ಕೆಲಸ ಅಲ್ಲ, ಎಲ್ರಿಗೂ ಸಾಧ್ಯ ಆಗಲ್ಲ. ಸಾವರ್ಕರ್ ಎರಡೂ ಇತ್ತು. ಸಾವರ್ಕರ್ ಓಪನ್ ಭಾಷಣಕ್ಕೆ ನಿಂತ್ರೆ ಸಾವಿರ ಜನರನ್ನ ಏಕಕಾಲಕ್ಕೆ ಮಂತ್ರಮುಗ್ಧಗೊಳಿಸಬಲ್ಲ ಸಾಮರ್ಥ್ಯ ಇದ್ರೆ, ಒಬ್ಬೊಬ್ಬರೇ ಕೂತ್ರೆ ಹೇಗಿರ್ತಿತ್ತು ಅಂತಂದ್ರೆ ಅವನನ್ನು ಪೂರ್ಣ ಪ್ರಮಾಣದಲ್ಲಿ ಕ್ರಾಂತಿಕಾರಿ ಮಾಡಿಯೇ ಕೈ ಬಿಡ್ತಾ ಇದ್ದಿದ್ದವರು. ಅದು ಸಾವರ್ಕರ್ ಶಕ್ತಿ ಅಂತ ನಾನು ತುಂಬಾ ಬಾರಿ ಉಲ್ಲೇಖ ಮಾಡೋದು. ನಂಗೆ ಬಹಳ ಖುಷಿ ಆಗೋದು, ಕುಂಟನಾಗಿದ್ದ ಆಬಾ ಪಾಂಗ್ಳೆಯನ್ನ ಸಾವರ್ಕರ್ ಒಬ್ಬ ಶ್ರೇಷ್ಠ ಕವಿ ಮಾಡ್ತಾರ್ರಿ. ರಸ್ತೆಯಲ್ಲಿ ಹೋಗಿ ತಿರುಗಾಡ್ಕೊಂಡಿದ್ದ ಹೆಣ್ಣು ಮಕ್ಕಳನ್ನ ಚುಡಾಯಿಸ್ಕೊಂಡು ಕೂತಿರ್ತಿದ್ದ ಅವನು. ಇಮ್ಯಾಜಿನ್ ಮಾಡಿ, ಒಂದ್ ಕಟ್ಟೆ ಮೇಲೆ ಕೂತ್ಕೊಂಡು ಇವನ್ ಜೊತೆ ಒಂದ್ 4 ಜನ, ಒಂದ್ ಹುಡುಗಿ ಹೋಗ್ತಿರ್ತಾಳೆ. ಆ ಹುಡುಗಿ ಇವನಿಗೆ ಕವನ ಬರೆಯೋ ಕೆಪಾಸಿಟಿ ಇದೆ ಆಬಾ ಪಾಂಗ್ಲೆಗೆ. ಅವಳ ಮೇಲೆ ಒಂದು ಕವನ ಬರೆಯೋದು, ಅವಳು ನಡೆಯೋ ರೀತಿಯನ್ನ, ಅವಳ ಕೂದಲನ್ನ, ಅವಳ ಕಣ್ಣನ್ನು ವರ್ಣಿಸೋದು, ಉಳಿದವರೆಲ್ಲ ಚಪ್ಪಾಳೆ ತಟ್ಟೋದು, ವಾ ಆಬಾ ಅಂತ ಹೇಳುದು. ಇಷ್ಟೇ. ಸಾವರ್ಕರ್ ಅವನನ್ನು ನೋಡಿದ್ರು, ಏನ್ ಚಂದ ಕವನ ಬರೀತಾನಲ್ಲ ಅಂತ ಕರೆಸ್ಕೊಂಡ್ರು. ಅವನು ಬಂದ, ನನಗಿಂತ ಚಂದ ಕವನ ಬರೆಯೋನ ಯಾರು ನೋಡ್ಬೇಕು ಅಂತ ಅವನು ಬಂದಿದ್ದ. ಸಾವರ್ಕರ್ ಇಬ್ರು ಸಂಧಿಸಿದ್ರು, ಅಷ್ಟೇ. ಆ ಮಾತುಕತೆ ಮುಗಿದ ನಂತರ ಅವನು ಇನ್ಯಾವತ್ತೂ ಈ ತರದ ಕವನ ಬರೀಲೇ ಇಲ್ಲ. ಇವತ್ತು ಏನಂತ ಕರೀತಾರೆ ಗೊತ್ತಾ ಅವರನ್ನ? ಮಹಾರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಕವಿ ಗೋವಿಂದ ದರೇಕರ್ ಅಂತ ಕರೀತಾರೆ.
ಸ್ವಾತಂತ್ರ್ಯ ಕವಿ ಗೋವಿಂದರೇಕರ್. ಶಿವಾಜಿ ಜಯಂತಿಗೆ ಅವನು ಬರೆದ ಗೀತೆಗಳನ್ನು ಹಾಡ್ತಾ ಇದ್ರು. ಸಾವರ್ಕರ್ ಸಂಪರ್ಕವೇ ಹಾಗೆ ಅಂತ. ಅದೊಂದು ಪರುಷಮಣಿ, ಮುಟ್ಟಿದ್ರೆ ಬಂಗಾರ ಆಗ್ಲೇಬೇಕು. ಅದಕ್ಕೆ ಕಾಂಗ್ರೆಸ್ಸಿಗರು ಮುಟ್ಟಿದ ದೂರ ಉಳಿತಾರೆ, ಬಂಗಾರ ಆಗ್ಬಿಟ್ರೆ ಕಷ್ಟ ಅಂತ. ಮತ್ತು ನಾನಿದನ್ನ ಐ ಆಮ್ ವೆರಿ ಸೀರಿಯಸ್. ನಾನು ಯಾಕೆ ಇದನ್ನ ತುಂಬಾ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ, ಸಾವರ್ಕರ್ ಲಂಡನ್ ನಲ್ಲಿ ಇರ್ಬೇಕಾದ್ರೆ ಜವಾಹರ್ಲಾಲ್ ನೆಹರು ಇದ್ರು. ಇವರು ಜವಾಹರ್ಲಾಲ್ ನೆಹರುಗೆ ಅವ್ರ ಅಪ್ಪ ಪತ್ರ ಬರೀತಾರೆ, ಅಪ್ಪಿ ತಪ್ಪಿ ಇವನ್ ಸಂಪರ್ಕಕ್ಕೆ ಒಂದು ಬರಬೇಡ, ಬಹಳ ಡೇಂಜರ್ ಅವನು ಅಂತ. ಆದ್ರೆ ಯಾರ ಸಂಪರ್ಕಕ್ಕೆ ಬನ್ನಿ ಅಂತ ಹೇಳ್ತಾರೆ ಗೊತ್ತಾ? ಇದನ್ನ ಪ್ರಾಬಬ್ಲಿ ಧನಂಜಯ್ ಕೀರ್ ಹೇಳ್ತಾರೆ ಅಂತ ಅನ್ಸುತ್ತೆ. ಚಂದಾವರ್ಕರ್ ಇದಾರಲ್ಲಿ, ಅವ್ರ ಜೊತೆ ಸಂಪರ್ಕ ಇಟ್ಕೋ ಅಂತ. ಈ ಚಂದಾವರ್ಕರ್ ಯಾರು ಅಂತಂದ್ರೆ ಆಮೇಲೆ ವಾಪಸ್ ಭಾರತಕ್ಕೆ ಬಂದ್ಮೇಲೆ ತಿಲಕರಿಗೆ ಶಿಕ್ಷೆ ಕೊಟ್ಟಂತವ್ರು, ಅಥವಾ ಮುಂಚೆ ತಿಲಕರಿಗೆ ಶಿಕ್ಷೆ ಕೊಟ್ಟಂತ ವ್ಯಕ್ತಿ, ಆ ತರದ ಅನೇಕರು. ಅಂತವ್ರ ಜೊತೆ ಬೇಕಿದ್ರೆ ಸಂಪರ್ಕಕ್ಕೆ ಬಾ, ಸಾವರ್ಕರ್ ಸಂಪರ್ಕಕ್ಕೆ ಬರ್ಬೇಡ ಅಂತ. ಗೊತ್ತವ್ರಿಗೆ ಬಂದ್ರೆ ಬಂಗಾರ ಆಗ್ಬಿಡ್ತೀಯ ನೀನು ಅಂತ. ಅದಕ್ಕೆ ಈಗಲೂ ನೀವು ಕಾಂಗ್ರೆಸ್ಸಿಗರನ್ನ ಮಾತನಾಡಿಸ್ ನೋಡಿ, ಅವರಿಗೆ ಸಾವರ್ಕರ್ ಅಂದ್ರೆ ಏನು ಅಂತಂದ್ರೆ ಅವ್ರು ಬರೆದಿರುವಂತ ಕ್ಷಮಾಪಣಾ ಪತ್ರ, ಕ್ಷಮೆ ಕೇಳ್ಬಿಟ್ರಲ್ಲ ಅಂತ. ಯಾವ ಕ್ಷಮೆ? ಯಾವ್ದನ್ನ ಸಾವರ್ಕರ್ ಕ್ಷಮೆ ಕೇಳಿದ್ದು? ನನಗೆ ಈ ಇವ್ರದೆಲ್ಲ ಒಂದು ನೆಕ್ಸಸ್ ಇದೆಯಲ್ಲ, ಇದನ್ನ ನೀವೇನ್ ಕರೀಬಹುದು ಪ್ರಾಪಗೆಂಡಾ ವಾರ್ ಅಂತಿದೆಯಲ್ಲ. ಇವ್ರ ಪ್ರಾಪಗೆಂಡಾ ಮಿಷನ್ ಹೆಂಗಿದೆ ಅಂತಂದ್ರೆ, ತಮ್ಮದೇ ಆಗಿರುವಂತ ಒಂದು ನರೇಟಿವ್ ನ ಹೆಂಗ್ ಸೆಟ್ ಮಾಡ್ತಾರೆ, ನಾವು ಆ ನರೇಟಿವ್ ಉತ್ತರ ಕೊಟ್ಕೊಟ್ಟೆ ಸತ್ತೋಗ್ಬೇಕ್ರಿ. ನಮ್ಗೆ ಹೊಸ ನರೇಟಿವ್ ಬಿಲ್ಡ್ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಸಾವರ್ಕರ್ ಕುರಿತಂತೆ ಇವರು ಕಳೆದ 75 ವರ್ಷಗಳಲ್ಲಿ ಅಥವಾ ಅದಕ್ಕಿಂತಲೂ ಹಿಂದಿನ ಈ ವರ್ಷಗಳೆಲ್ಲ ಸೇರ್ಕೊಂಡು ಇವ್ರೇನ್ ನರೇಟಿವ್ ಬಿಲ್ಡ್ ಮಾಡಿದ್ದಾರೋ ಅದಕ್ಕೆ ಉತ್ತರ ಕೊಟ್ಟೆ ಸತ್ತಿದೀವಿ ಹೊರತು ಸಾವರ್ಕರ್ ಬಗ್ಗೆ ಹೊಸದನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ನಮ್ದೇ ಆಗಿರುವಂತ ಒಂದು ನರೇಟಿವ್ ಇದುವರೆಗೂ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ಈ ನರೇಟಿವ್ ಕಾಂಗ್ರೆಸ್ಸಿಗರು ಮಾತ್ರ ಅಲ್ಲ, ಸಾವರ್ಕರ್ ಕಂಡ್ರೆ ಕಂಠಮಟ್ಟದ ವಿರೋಧ ಬ್ರಿಟಿಷರಿಗೆ ಹೆಂಗಿತ್ತು ಅಂತಂದ್ರೆ, ಸಾವರ್ಕರ್ ಹಡಗಿಂದ ದಾಟಿ ತಪ್ಪಿಸ್ಕೊಂಡು ಹೋಗಿದ್ರಲ್ಲ, ಅದಾದ ನಂತರ ಅಲ್ಲೊಬ್ಬ ಫ್ರೆಂಚ್ ಪೊಲೀಸ್ ಸಿಗ್ತಾನೆ. ಫ್ರೆಂಚ್ ಪೊಲೀಸಿನ ಜೊತೆಗೆ ಸಾವರ್ಕರ್ ಮಾತನಾಡಿ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇವ್ರ ದುರದೃಷ್ಟಕ್ಕೆ ಅವ್ನಿಗೆ ಇಂಗ್ಲಿಷ್ ಬರಲ್ಲ, ಹಿಂಗಾಗಿ ಅವನೇನ್ ಮಾಡ್ತಾನೆ, ವಾಪಸ್ ಹಿಡ್ಕೊಡ್ತಾನೆ. ಫ್ರೆಂಚ್ ಪೊಲೀಸೇ ವಾಪಸ್ ಒಪ್ಪಿಸ್ತಾನೆ. ಆದ್ರೆ ಎಂಥ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ ಅಂತಂದ್ರೆ, ನನಗನ್ಸುತ್ತೆ ಗಾಂಧೀಜಿಯೂ ಕೂಡ ಜಾಗತಿಕ ಮಟ್ಟದಲ್ಲಿ ಮಾಡದೇ ಇರುವಷ್ಟು ಸದ್ದನ್ನ ಸಾವರ್ಕರ್ 1905ರಲ್ಲೇ ಮಾಡಿ ಮುಗಿಸಿದ್ರು. ಎಂಥ ದೊಡ್ಡ ಸದ್ದದು ಅಂತಂದ್ರೆ, ಈ ಭೂಮಿಯಲ್ಲಿ, ಮಾರ್ಸೆಲ್ಸ್ ನ ಭೂಮಿಯಲ್ಲಿ ಒಬ್ಬ ವಿದೇಶಿಯನನ್ನ ಬ್ರಿಟಿಷರು ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ದೊಡ್ಡ ತಪ್ಪು ಅಂತ ಇಡೀ ಫ್ರಾನ್ಸ್ ನಲ್ಲಿ ಎಂತ ದೊಡ್ಡ ಗಲಾಟೆ ನಡೆದು ಬಿಡ್ತು ಅಂತಂದ್ರೆ, ಅವ್ರು ಕ್ಷಮೆ ಕೇಳಬೇಕಾಗಿ ಬಂತು ತಮ್ಮ ಜನರ ಬಳಿಗೆ. ಆದ್ರೆ ಬ್ರಿಟಿಷರು ಒಳಗಿಂದೊಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದು ನರೇಟಿವ್ ಕ್ರಿಯೇಟ್ ಮಾಡಿದ್ರು. ನರೇಟಿವ್ ಹೆಂಗ್ ಕ್ರಿಯೇಟ್ ಮಾಡಿದ್ರು ಗೊತ್ತಾ? ಅವ್ನು ತಪ್ಪಿಸ್ಕೊಂಡು ಓಡ್ತಿದ್ದವನಲ್ಲ, ನಾವು ಅವನಿಗೆ ಆ ಮಾರ್ಸೆಲ್ಸ್ ಅನ್ನು ತೋರ್ಸೋಣ ಅಂತ ಒಂದ್ 2-3 ದಿನ ಅಲ್ಲೇ ಇದ್ದಿದ್ರಿ ಅಂತ ಕರ್ಕೊಂಡು ಹೋಗಿ ಮಾರ್ಸೆಲ್ಸ್ ಎಲ್ಲ ಸುತ್ತಾಡ್ಸ್ಕೊಂಡು ಬಂದ್ವಿ ಹಿಂಗಂತ ಹೇಳ್ಕೊಂಡು ಅವರೊಂದು ನರೇಟಿವ್ ಕ್ರಿಯೇಟ್ ಮಾಡಿದ್ರು. ಆ ನರೇಟಿವ್ಗೆ ಫ್ರಾನ್ಸು ಒಪ್ಕೊಳ್ತು, ಇಡೀ ದೇಶ, ಇಡೀ ಜಗತ್ತು ಒಪ್ಕೊಳ್ತಾ ಆ ನರೇಟಿವ್ನ. ಸಾವರ್ಕರ್ ಜೊತೆಗಾರರು ಆ ನರೇಟಿವ್ ನ ಸುಳ್ಳು ಅಂತ ಹೇಳುವವರೆಗೂ ಅಥವಾ ಹೇಳಿದ ನಂತರವೂ ಕೂಡ ಆ ನರೇಟಿವ್ ನ ಒಪ್ಕೊಂಡು ಇವತ್ತಿಗೂ ಕೂಡ ಆ ಕಥೆಯನ್ನು ಕೇಳ್ಕೊಂಡಿದ್ದೀವಿ. ಇವತ್ತಿಗೂ ಕೂಡ ಸಾವರ್ಕರ್ ಕ್ಷಮಾಪಣಾ ಪತ್ರ ಬರೆದ್ರು ಅಂತ ಹೇಳ್ತೀವಿ ನಾವು. ಆದ್ರೆ ಆ ಕ್ಷಮಾಪಣಾ ಪತ್ರ ಏನಿತ್ತು, ಯಾತಕ್ಕೋಸ್ಕರ ಕ್ಷಮಾಪತ್ರ? ಈ ಕ್ಷಮಾಪತ್ರಗಳನ್ನ ಅವ್ರು ಮಾತ್ರ ಬರೆದ್ರ? ಬಾರೀಂದ್ರ ಘೋಷರು ಯಾರ ಕುರಿತಂತೆ ಬಿ.ಪಿ. ಪ್ರೇಮ್ ಕುಮಾರ್ ಪತ್ರ ಬರೆದಿದ್ದಾರೋ, ಬಾರೀಂದ್ರ ಘೋಷರು ಪತ್ರ ಬರೆದಿರ್ಲಿಲ್ವಾ? ನಮ್ಮನ್ನು ಬಿಡಿ, ನಾವು ಆರಾಮಾಗಿರ್ತೀವಿ ಅಂತ ಬಾರೀಂದ್ರ ಘೋಷರು ಪತ್ರ ಬರೆದ ನಂತರ ಬ್ರಿಟಿಷ್ ಸರ್ಕಾರ ಅವರನ್ನ ಬಿಡಬೇಕು ಅಂತ ನಿಶ್ಚಯ ಮಾಡೋ ಒಂದಷ್ಟು ಕಂಡೀಷನ್ ಆಗ್ತು. ನೀವ್ ಇಂತಿಂತ ಚಟುವಟಿಕೆ ಮಾಡಬಾರ್ದು, ಇಂತಿಂತ ಕೆಲಸ ಮಾಡಬಾರ್ದು, ಹೀಗ್ ಮಾಡಬಾರ್ದು, ಹಾಗೆ ಮಾಡಬಾರ್ದು. ಬಾರೀಂದ್ರ ಘೋಷರಿಗೆ ಟೆನ್ಷನ್ ಇತ್ತು, ಮಾಡ್ಲಬೇಡವಾ, ನಾನು ಒಪ್ಕೊಳ್ಳಬೇಡವಾ ಇದನ್ನ? ಸಾವರ್ಕರ್ ಹೇಳೋದು ಗೊತ್ತಾ? ಒಪ್ಕೋಬೇಕು ಇದನ್ನ, ಮೊದಲು ಇಲ್ಲಿಂದ ಆಚೆಗೆ ಹೋಗೋದನ್ನ ನೋಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಅಂತ ಅಲ್ಲಿಗೆ ಹೋದ್ಮೇಲೆ ಡಿಸೈಡ್ ಮಾಡಿದ್ರೆ ಆಯ್ತು, ತುಂಬಾ ತಲೆ ಕೆಡ್ಸ್ಕೊಳ್ಬೇಕು. ಸಾವರ್ಕರ್ ದೃಷ್ಟಿಕೋನ ಇದ್ದಿದ್ದೇ ಹೀಗೆ, ಜೊತೆಯಲ್ಲಿದ್ದವ್ರನ್ನೇ ಬಿಡಿಸ್ಬಿಟ್ಟು ಆಚೆಗೆ ಹೋಗಿ ಉಳಿದ ಕೆಲಸ ಮಾಡ್ರಯ್ಯ ಅಂತ ಹೇಳುವಂತ ಸಾವರ್ಕರ್ರು ತಮ್ಮಂತ ಶಕ್ತಿವಂತನೊಬ್ಬ ಈ 4 ಗೋಡೆಗಳಲ್ಲಿ ಕೊಳೆಯೋದನ್ನ ಇಷ್ಟಪಡ್ತಿದ್ರು ಅನ್ಕೊಂಡಿದ್ದೀರಾ? ಮಿತ್ರ, ಸಾವರ್ಕರ್ ಮೊದಲನೇ ಪತ್ರದಲ್ಲಿ ಬರೀತಾರಲ್ಲ, ಏನ್ ಬರೀತಾರೆ ಗೊತ್ತಾ? ಸಾವರ್ಕರ್ ಹೇಳ್ತಾರೆ 18 ತಿಂಗಳಾಯ್ತು, ಬೇರೆಯವ್ರಿಗೆಲ್ಲ 6 ತಿಂಗಳಿಗೆ ಆಚೆ ಹೋಗ್ಲಿಕ್ಕೆ, ಸುತ್ತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ನನಗೆ 18 ತಿಂಗಳಾದ್ರೂ ಇದುವರೆಗೂ ಕೊಡ್ಲಿಲ್ಲ. ಯಾತಕ್ ಕೊಡ್ಲಿಲ್ಲ ಅಂತ ಕೇಳಿದ್ರೆ, ನೀನು ಸ್ಪೆಷಲ್ ಆರೋಪಿ, ನೀನು ಡೇಂಜರ್ ಆರೋಪಿ, ನೀನು ಅದಕ್ಕೆ ನೀನು ಹೊರಗಡೆ ಬಿಡಲ್ಲ ಅಂತ. ಆಯ್ತಪ್ಪ, ನಾನು ಡೇಂಜರ್ ಆರೋಪಿ, ಹೊರಗ್ ಬಿಡಲ್ಲ, ನನಗೆ ಊಟ ಆದ್ರೂ ಒಳ್ಳೇದ್ ಕೊಡ್ರಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನೀನು ಆರ್ಡಿನರಿ ಆರೋಪಿ, ನೀನು ನಿನಗೇನು ಊಟ ಒಳ್ಳೇದ್ ಕೊಡಬೇಕು ಅಂತಿಲ್ಲ ಅಂತ. ಬಹಳ ಮಜಾ ಇದೆ ಇದು. ನೀವು ಹೊರಗಡೆ ಬಿಡಬೇಕಾದಾಗ ಸ್ಪೆಷಲ್ ಆರೋಪಿ, ನೀವು ಊಟದ ವಿಚಾರಕ್ಕೆ ಬಂದಾಗ ನೀನು ಆರ್ಡಿನರಿ ಆರೋಪಿ. ಈ ತರದ್ದು ದ್ವಂದ್ವ ಯಾಕೆ?
ನಾನು ಭಾರತದಲ್ಲಿ ಇದ್ದಿದ್ರು ಕೂಡ, ನೀವು ನನ್ನನ್ನು ಭಾರತದ ಜೈಲಿನಲ್ಲಿ ಇಟ್ಟಿದ್ರು ಕೂಡ, ಅವ್ರು ಬರೆಯುವಂತ ಪತ್ರದಲ್ಲಿ ಹೇಳ್ತಾರೆ, ನೀವು ಆ ಜೈಲಿನಲ್ಲಿ ಇಟ್ಟಿದ್ರು ಕೂಡ ಇಷ್ಟು ದಿನಗಳ ಕಾಲ ನನ್ನ ನಡತೆಯನ್ನ ಗಮನಿಸಿ ನನ್ನ ಶಿಕ್ಷೆ ಕಡಿಮೆ ಆಗಿರ್ತಿತ್ತು, ಇಲ್ಲ ಅದಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಬರೆದಿರೋದವರು. ಯಾವ ಕ್ಷಮಾಪಣೆ? ಆಮೇಲೆ ಸಾವರ್ಕರ್ ಮುಂದಿನ ಪತ್ರಗಳಲ್ಲಿ ಕೇಳ್ತಾರೆ, ಏನೋ ಬ್ರಿಟಿಷರು ಸ್ವಯಂ ಸೇವಕರನ್ನೆಲ್ಲ ಜೋಡಿಸ್ಕೊಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ, ನಾನು ರೆಡಿ ಆಗಿದ್ದೀನಿ ಸ್ವಯಂ ಸೇವಕರಾಗ್ಲಿಕ್ಕೆ, ಜಗತ್ತಿಗೆ ಒಳಿತಾಗೋದಿದ್ರೆ ನಾನು ಸಿದ್ಧ ಅಂತ ಬರೆದು ನೆಕ್ಸ್ಟ್ ಏನ್ ಬರೀತಾರೆ ಗೊತ್ತಾ, ಅಕಸ್ಮಾತ್ ನಾನ್ ತುಂಬಾ ವಿಶೇಷ, ನನ್ ಬಿಡ್ಲಿಕ್ಕೆ ಆಗಲ್ಲ ಅಂತ ಅನ್ಸಿದ್ರೆ ನನ್ನ ಜೊತೆ ಇರುವ ಇತರೆ ರಾಜಕೀಯ ಕೈದಿಗಳನ್ನ ಮೊದಲು ಆಚೆ ಬಿಡಿ, ನಾನ್ ಬೇಕಿದ್ರೆ ಇಲ್ಲೇ ಇರ್ತೀನಿ ಅಂತ. ಸಾವರ್ಕರ್ ಕೊನೆವರೆಗೂ ಹಿಂಗೇರಿ ಬರೆಯೋದು, ನನ್ ಜೊತೆಲಿರೋರ್ನ ಬಿಡಿ, ನಾನ್ ಬೇಕಿದ್ರೆ ಅವರೆಲ್ಲರ ಪರವಾಗಿಯೂ ಇಲ್ಲಿ ಶಿಕ್ಷೆ ಅನುಭವಿಸ್ತೀನಿ, ಇವರೆಲ್ಲರನ್ನು ಆಚೆ ಕಳಿಸಿ ಅಂತ. ಬಿಕಾಸ್ ಅವ್ರಿಗೆ ಗೊತ್ತಿತ್ತು, ಯಾರ್ಯಾರು ನನ್ನ ಸಂಪರ್ಕಕ್ಕೆ ಬಂದು ಇಲ್ಲಿಂದ ಆಚೆಗೆ ಹೋಗ್ತಾರೋ ಒಬ್ಬೊಬ್ರು ಒಂದೊಂದು ಬಾಂಬ್ ಮಾಡಿಟ್ಟಿದ್ದೀನಿ, ಹೋದ್ರೆ ನಮ್ಗೆ ಲಾಭನೇ ಆಗತ್ತೆ ದೇಶಕ್ಕೆ ಅಂತ. ಆ ಮನುಷ್ಯನ ಯೋಚನೆಯ ಶೈಲಿ ಇದ್ದಿದ್ದೆ ಹಾಗೆ. ಆದರೆ ದುರದೃಷ್ಟ ಸಾವರ್ಕರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ವಿ ಅಂತ. ಆದ್ರೆ ಕೆಲವೊಂದ್ಸಲ ನನ್ಗನ್ಸತ್ತೆ, ಸತ್ಯ ಅನ್ನೋದು ನೀವ್ ಎಂಥ ನರೇಟಿವ್ ನ ಬಿಲ್ಡ್ ಮಾಡಿದ್ರೂ ಕೂಡ ಅದು ಸ್ವಲ್ಪ ತಡವಾಗಿ ಆದ್ರೂ ಹೊರಗೆ ಬರುತ್ತೆ. ಬರ್ಬೇಕಾದ ಟೈಮಲ್ಲಿ ಬರಲ್ಲ, ಆಗಬೇಕಾಗಿರೋ ಲಾಭ ಆಗೋದಿಲ್ಲ, ಅವರೆಲ್ಲ ನರಳ್ಕೊಂಡೇ ಸಾಯ್ತಾರೆ, ಕೊನೆಗಾದ್ರೂ ಹೊರಗೆ ಬರುತ್ತೆ. ಸಾವರ್ಕರ್ ಕುರಿತಂತೆ ಒಂದು ನರೇಟಿವ್ ನ ಸೆಟ್ ಮಾಡೋ ಪ್ರಯತ್ನವನ್ನು ಬ್ರಿಟಿಷರು ಮಾಡಿದ್ರು. ಅಲ್ಲಿದ್ದಂತ ಬಾರಿ ಯಾವಾಗ್ಲೂ ಸಾವರ್ಕರ್ಗೆ ಗೋಲಾವಾಲ ಬಾಬು ಅಂತ ಕರೀತಿದ್ದ. ಅಂದ್ರೆ ಬಾಂಬ್ ಹಾಕಿದ ಬಾಬು, ಗೋಲಾವಾಲ ಬಾಬು ನಂಬರ್ 7 ಅಂತ. ಸಾವರ್ಕರ್ಗೆ ನಂಬರ್ 7 ಇತ್ತು, ಗೋಲಾವಾಲ ಬಾಬು ಅಂತ. ಗೋಲಾವಾಲ ಬಾಬು ಅಂತಂದ್ರೆ ಅವ್ನು ಟೆರರಿಸ್ಟ್ ಅನ್ನುವಂತ ಅರ್ಥದಲ್ಲಿ ಹೆಸರಿಟ್ಟಿದ್ದು. ಆದ್ರೆ ಸಾವರ್ಕರ್ರ ವ್ಯಕ್ತಿತ್ವವನ್ನ ಕಂಡ ಕೈದಿಗಳು ಅವ್ರನ್ನ ಗೋಲಾವಾಲ ಬಾಬು ಅಂತಿರ್ಲಿಲ್ಲ, ಅವ್ರನ್ನ ಬಡೆ ಬಾಬು ನಂಬರ್ 7 ಅಂತ ಕರೀತಿದ್ರು. ನೀವು ಎಷ್ಟೇ ಪ್ರಯತ್ನ ಪಡ್ರಿ, ನ ರತ್ನಂ ಅನ್ವಿಷ್ಯತೆ ಮೃಗ್ಯತೆ ಹಿತತ್ ಅಂತ ಹೇಳ್ತಾರೆ. ರತ್ನ, ನಾನು ರತ್ನ, ನನ್ನನ್ನು ಹುಡುಕಿ ಅಂತ ಹೋಗಿ ನಿಂತ್ಕೋಬೇಕಾಗಿಲ್ಲ, ಸಹಜವಾಗಿ ಅದು ಗುರುತಿಸಲ್ಪಡುತ್ತೆ, ಜನ ಬಂದು ಅದನ್ನು ತಗೊಂಡು ಹೋಗ್ತಾರೆ ಅಂತಾರಲ್ಲ. ಸಾವರ್ಕರ್ ಅಂಥ ರತ್ನ ಅನ್ನೋದು ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಮಿತ್ರ, ಯಾಕೆ ಈ ನರೇಟಿವ್ ನ ವಿಚಾರ ಹೇಳಿದೆ ಅಂತಂದ್ರೆ, ಇವತ್ತಿಗೂ ಇದೇ ತರದ ನರೇಟಿವ್ಗಳು ಕ್ರಿಯೇಟ್ ಆಗ್ತವೆ. ನಾವು ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ದಂತೆ ಅದಕ್ಕೆ ಮರಳಾಗ್ಬಿಡ್ತೀವಿ. ಇವತ್ತಂತೂ ನರೇಟಿವ್ ಕ್ರಿಯೇಟ್ ಮಾಡೋದು ಎಷ್ಟು ಈಸಿ ಗೊತ್ತಾ? ಒಂದು ಪ್ರಾಪಗಂಡಾ ಮಿಷನ್ ಯಾವ್ದಾವ್ದು ನರೇಟಿವ್ ಕ್ರಿಯೇಟ್ ಮಾಡ್ಲಿಕ್ಕೆ ಬೇಕೋ ಎಲ್ಲಾ ಪ್ರಾಪಗಂಡಾ ಮಿಷನ್ಗಳು ಕೂಡ ಲೆಫ್ಟಿಸ್ಟ್ಗಳ ಅಡ್ಡಾದಲ್ಲಿ ಹೋಗಿ ಕೂತಿವೆ. ಯೂಟ್ಯೂಬ್ ಇಸ್ ಅ ಪ್ರಾಪಗಂಡಾ ಮಿಷನ್. ನಾವ್ ಅನ್ಕೊಳ್ತೀವಿ ಯೂಟ್ಯೂಬ್ ಸತ್ಯವನ್ನ ತೋರಿಸುತ್ತೆ, ಕರೆಕ್ಟು, ಸತ್ಯ ಹೇಳೋರು ಬಹಳ ಜನ ಇದ್ದಾರೆ. ಆದ್ರೆ ಸತ್ಯ ಹೇಳೋ ನಿಮ್ಗೆ ಕಾಣ್ಲಿಲ್ಲ ಅಂದ್ರೆ, ಯೂಟ್ಯೂಬ್ ನ ಓನರು ನಾನು ಇವನನ್ನ ಹೈಡ್ ಮಾಡ್ತೀನಿ ಅಂದ್ರೆ ಸತ್ಯ ಹೋಯ್ತಲ್ಲ, ಸತ್ಯವೇ ಸತ್ತೋಯ್ತು. ನಾವು ಯಾವ ಫೇಸ್ಬುಕ್ ಅನ್ನು ಬಳಸ್ತೀವೋ, ಯಾವ ಇನ್ಸ್ಟಾಗ್ರಾಮ್ ಬಳಸ್ತೀವೋ, ಡು ಯು ಥಿಂಕ್ ಅದು ಸತ್ಯವನ್ನು ಹೇಳುತ್ತೆ? ಮಾರ್ಕ್ ಜುಕರ್ಬರ್ಗ್ ಅಮೆರಿಕಾದ ಕೋರ್ಟ್ ನಲ್ಲಿ ಬಾಯಿ ಬಿಟ್ಟು ಹೇಳಿದ. ಅವನ್ ಏನ್ ಹೇಳಿದ ಅಂತಂದ್ರೆ, ನಾವು ಕಳೆದ ಎಲೆಕ್ಷನ್ ನಲ್ಲಿ ಟ್ರಂಪ್ ಅನ್ನ ಸೋಲಿಸಬೇಕು ಅಂತ ನಾವು ಕೆಲಸ ಮಾಡಿದ್ವಿ. ಒಂದು ಓಪನ್ ಪ್ಲಾಟ್ಫಾರ್ಮ್ ಹೇಳುತ್ತೆ, ಟ್ರಂಪ್ ಸೋಲಿಸಬೇಕು ಅಂತ ಕೆಲಸ ಮಾಡಿದ್ವಿ. ಅದಕ್ಕೆ ಬೈಡನ್ ನ ಮಗನ ವಿರುದ್ಧ ಇದ್ದಂತ ಎಲ್ಲ ವಿಚಾರಣೆಗಳನ್ನ ಅಥವಾ ಎಲ್ಲ ಆರೋಪಗಳನ್ನ ನಾವು ವಿಚಾರಣೆ ಕಂಪ್ಲೀಟ್ ಆಗುವವರೆಗೂ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಬರ್ದವ್ರದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿದ್ವಿ. ಅದು ಬರ್ದೇ ಇರೋ ತರ ನೋಡ್ಕೊಂಡ್ವಿ. ದಿಸ್ ಇಸ್ ಹೌ ಪ್ರಾಪಗಂಡಾ ವರ್ಕ್ಸ್. ನಾನು ಸ್ಟೇಜ್ ಮೇಲೆ ಕೂತಾಗ ಒಂದು ನ್ಯೂಸ್ ನೋಡ್ತಿದ್ದೆ. ನಾನು ಏನ್ ನ್ಯೂಸ್ ಗೊತ್ತಾ? ಜಾರ್ಜ್ ಸೋರೋಸ್ ಅಮೆರಿಕಾದ 40 ಪ್ರದೇಶಗಳಲ್ಲಿರುವಂತ 200 ರೇಡಿಯೋ ಚಾನೆಲ್ಗಳನ್ನ ಹೈರ್ ಮಾಡ್ತಾ ಇದ್ದಾನೆ. ರೇಡಿಯೋದಲ್ಲಿ ಇನ್ ಮುಂದೆ ಕಮಲಾ ಹ್ಯಾರಿಸ್ ಮಾತ್ರ ಕೇಳ್ತಾಳೆ, ಬೇರೇನು ಕೇಳೋದಿಲ್ಲ. ದಿಸ್ ಇಸ್ ಪ್ರಾಪಗಂಡಾ ವರ್ಕ್ಸ್. ಬಹಳ ದೂರದ ಮಾತಾಡ್ತೀನಿ ಅನ್ಕೋಬೇಡಿ. ನರೇಂದ್ರ ಮೋದಿಗೆ 400 ಸೀಟ್ ಬಂದ್ರೆ ನರೇಂದ್ರ ಮೋದಿ ಸಂವಿಧಾನ ಬದಲಾಯಿಸ್ತಾರೆ. ವಾಸ್ ಇಟ್ ನಾಟ್ ಅ ಪ್ರಾಪಗಂಡಾ? ಅಂಡ್ ನಾವೆಲ್ಲ ಹಾರೋದ್ವಿ. ಅದಕ್ಕೆ ಸರಿಯಾಗಿ ನಮ್ಮ ಅನಂತಕುಮಾರ್ ಹೆಗಡೆ ಒಂದು ತುಪ್ಪ ಸುರಿದ್ರು. 400 ಬೇಕಿರೋದೇ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಅಂತ. ನಾವು ಹೆಂಗ್ ಆಗ್ಬಿಟ್ವಿ ಅಂತಂದ್ರೆ, ಪ್ರಾಪಗಂಡಾ ಅವ್ರು ಶುರು ಮಾಡೋದು, ನಾವು ವಿರೋಧ ಮತ್ತು ಇದರಲ್ಲಿ ಇದಕ್ಕೆ ಉತ್ತರ ಕೊಡ್ತಾ ಕೊಡ್ತಾ ಕಳ್ಕೊಂಡು ಹೋಗಿ ಅಷ್ಟರೊಳಗೆ ಚುನಾವಣೆನೂ ಮುಗಿದೋಯ್ತು. ಪುಣ್ಯ ಭಾರತ ಉಳಿತು. ಇಲ್ಲದೆ ಹೋಗಿದ್ರೆ ನೆಹರು ಸಂತಾನಗಳು ಬಂದ್ಬಿಡ್ತಿದ್ದಲ್ರಿ. ಯಾರು ಸಾವರ್ಕರ್ ಸಂಪರ್ಕಕ್ಕೆ ಬರಬೇಡ ಅಂತ ಹೇಳಿದ್ರು ಅವ್ರ ಸಂತಾನಗಳು ಇವತ್ತು ಮತ್ತೆ ಆಳ್ತಾ ಇದ್ವು. ಭಗವಂತ ನಮ್ಮನ್ನು ಕಾಪಾಡಿದ, ಉಳ್ಕೊಂಡ್ವಿ ಅಂತ. ದಿಸ್ ಈಸ್ ಹೌ ಪ್ರಾಪಗಂಡಾ ವರ್ಕ್ಸ್ ಅಂತ. ಸೊ ನಾವ್ ಎಷ್ಟು ಕೇರ್ಫುಲ್ ಆಗಿರ್ಬೇಕಾಗಿದೆ ಇವತ್ತು ಅಂತಂದ್ರೆ, ಹಿಂದೆಂದಿಗಿಂತಲೂ ಹೆಚ್ಚು. ಸಾವರ್ಕರ್ ಕುರಿತಂತ ನಮ್ಮ ಪ್ರಾಪಗಂಡಾ ಅಂತೂ ಎಷ್ಟು ಕೆಟ್ಟದ್ದು ಅಂತಂದ್ರೆ, ಇವತ್ತಿಗೂ ಕೂಡ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಸಾವರ್ಕರ್ ಕುರಿತಂತೆ ಮಾತನಾಡಬೇಕಾದ್ರೆ ಏನ್ ಅಪದ್ಧದ ಮಾತುಗಳನ್ನ ಆಡ್ತಾರೆ, ಕೇಳಬೇಕಾದ್ರೆ ಬಹಳ ಸಂಕಟ ಅನ್ಸುತ್ತೆ. ನಮ್ದೇ ಹುಡುಗರು ಮಾತನಾಡೋದು, ನಮ್ದೇ ಕಾಲೇಜಿಗೆ ಹೋಗುವಂತ ತರುಣರು ಸಾವರ್ಕರ್ ಬಗ್ಗೆ ಕೆಟ್ಟದ್ ಮಾತಾಡ್ತಾರೆ.
ಅವನಿಗೆ ಗೊತ್ತಿರೋದು ಏನು ಅಂತಂದ್ರೆ ಯಾರೋ ಲೆಫ್ಟಿಸ್ಟ್ಗಳು ಕೊಟ್ಟಿರುವಂತ 2 ಈ ಇನ್ಸ್ಟಾಗ್ರಾಮ್ ಸ್ನಿಪೆಟ್ಸ್ ನೋಡಿ ಸಾವರ್ಕರ್ ಕ್ಷಮೆ ಕೇಳಿದವರು ಅಂತ ಇವತ್ತಿಗೂ ಹೇಳ್ಕೊಂಡು ತಿರುಗಾಡ್ತಾರಲ್ಲ. ಸಂವೇರ್ ಈ ನರೇಟಿವ್ಗಳು ಅವ್ರು ಏನ್ ಬಿಲ್ಡ್ ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ನಿರ್ಮಾಣ ಮಾಡಬಲ್ಲಂತ ಮತ್ತು ನಮ್ಮ ಐಕಾನ್ಗಳನ್ನ ಸಮರ್ಥವಾಗಿ ಮುಂದಿಡಬಲ್ಲಂತ ಕೆಲಸ ಆಗಬೇಕಾಗಿದೆ. ಆ ದೃಷ್ಟಿಯಿಂದ ಹರ್ಷ ಮಾಡ್ತಿರೋ ಕೆಲಸಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನಷ್ಟೇ ಅಲ್ಲ, ಪುಸ್ತಕ ದುಡ್ಡು ಕೊಟ್ಟು ತಗೊಳ್ತೀವಿ ಅನ್ನೋದು ಬಹಳ ದೊಡ್ಡ ಸಂಗತಿ ಅಲ್ಲ, ಆದ್ರೆ ಈ ತರದ ಪುಸ್ತಕಗಳು ಬರೋ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಲ್ಲ. ಹೀಗಾಗಿ ಸಮಾಜವೂ ನಿಮ್ ಋಣ ತೀರಿಸೋದು ಬಾಕಿ ಇದೆ ಅಂತ ಈ ದೃಷ್ಟಿಯಿಂದ ರಾಷ್ಟ್ರೀಯತೆಯ ವಿಚಾರಗಳನ್ನ ಯಾರು ತರ್ತಾರೋ ಅವರ ಋಣವನ್ನ ತೀರಿಸೋದು ಸಮಾಜಕ್ಕೂ ಬಾಕಿ ಇದೆ ಅಂತ ನಾನು ಅತ್ಯಂತ ಕಳಕಳಿಯಿಂದ ಭಾವಿಸ್ತಾ, ಯಾವತ್ತು ಈ ತರದ ಅವಶ್ಯಕತೆ ಬಂದಿದೆಯೋ ಅವತ್ತೆಲ್ಲ GB ಹರೀಶರು ಕೂಡ ಪ್ರಬಲವಾಗಿ ನಿಂತಿದ್ದಾರೆ. ನಂಗೆ ಬಹಳ ಸಂತೋಷ ಇದೆ. ಕರ್ನಾಟಕದ ಈ ಕಾಲಘಟ್ಟ, ಒಂದ್ ಕಾಲದಲ್ಲಿ ಮಹಾ ಉದ್ದಾಮ ಸಾಹಿತ್ಯಗಳೆಲ್ಲ ಇದ್ರು, ಅವರೆಲ್ಲ ಹೀಗೆ ಬರೀತಿದ್ರು ಅಂತ. ಬಟ್ ಈ ಕಾಲಘಟ್ಟದಲ್ಲಿ ನಮ್ ಭಾಗ್ಯ, ನಮ್ ಪುಣ್ಯ, BP ಪ್ರೇಮ್ ಕುಮಾರ್ ಇದ್ದಾರೆ, ದೂಗು ಲಕ್ಷ್ಮಣರಲ್ಲಿ ಕೂತಿದ್ದಾರೆ. BP ಪ್ರೇಮ್ ಕುಮಾರ್ ಸಾಹಿತ್ಯವು ಓದ್ಲಿಲ್ಲ ಅಂತಂದ್ರೆ ದಯಮಾಡಿ ಓದಿ. ಅದ್ ಹೇಗೆ ಅಂತಂದ್ರೆ ಧನಂಜಯ್ ಕೀರ್ನು ಸ್ವಲ್ಪ ಹಿಂಡಿದ್ರೆ ಏನಾದ್ರು ಬರ್ಬೋದು ಅಂತಂದ್ರೆ BP ಕುಮಾರ್ದು ಬರ್ಬೋದು ಅಂತ. ಧನಂಜಯ್ ಕೀರ್ ನಾನು ಇದನ್ನ ಬಹಳ ಹೆಮ್ಮೆಯಿಂದ ಮತ್ತು ಪ್ರೀತಿಯಿಂದ ಹೇಳ್ತಿದ್ದೀನಿ ಸರ್. ಯಾಕೆ ಹಿಂಡಿದ್ರೆ ಅಂತ ಹೇಳ್ತೀನಿ ಅಂತಂದ್ರೆ ಧನಂಜಯ್ ಕೀರ್ ಆದ್ರೂ ಎಲ್ಲಾದ್ರೂ 1-2 ಎಕ್ಸ್ಟ್ರಾ ವರ್ಡ್ ಸೇರಿಸಿರ್ತಾರೆ, ಅದನ್ನೂ ತೆಗೆದು ಅದನ್ನ ಇನ್ನೂ ಚಿಕ್ಕದು ಮಾಡೋದು ಹೇಗೆ ಅನ್ನೋದನ್ನ ಸದಾ ಗಮನಿಸ್ತಾ ರಿಸರ್ಚ್ ನಲ್ಲಿ ಪರಿಪೂರ್ಣವಾಗಿ ಮಗ್ನರಾಗಿ ಅವರದನ್ನ ತರುವಂತ ಪುಸ್ತಕಗಳಿವೆಯಲ್ಲ ಅವೆಲ್ಲವೂ ಕೂಡ ಕರ್ನಾಟಕದ ತರುಣರ ಪಾಲಿಗೆ ಇವತ್ತಂತೂ ಆಸ್ತಿ, ಬರುವ ದಿನಗಳಲ್ಲೂ ಕೂಡ ಶಾಶ್ವತವಾಗಿ ಉಳಿಯಬಹುದಂತ ಆಸ್ತಿಗಳಾಗಿ ಇವೆ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಭಾವಿಸ್ತಾ ಈ ಕಾರ್ಯಕ್ರಮದಲ್ಲಿ ಬಂದಿರೋದಕ್ಕೆ. ಮತ್ತೆ ಎರಡನೇದು 100ನೇ ವರ್ಷ ಧನಂಜಯ್ ಕೀರ್ರ ಈ ಪುಸ್ತಕಕ್ಕೆ 100ನೇ ವರ್ಷದ ಹೊತ್ತಿನಲ್ಲಿ ಈ ಪುಸ್ತಕ ಸಮಾಜಕ್ಕೆ ಕನ್ನಡದ ರೂಪದಲ್ಲಿ ಲೋಕಾರ್ಪಣೆ ಆಗ್ತಾ ಇರೋದು ಬಹಳ ಅತ್ಯಂತ ಹೆಮ್ಮೆ ಮತ್ತು ಆನಂದವನ್ನ ಕೊಡುವಂತ ಸಂಗತಿ ಅಂತ ಇವರೆಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ಅಭಿನಂದಿಸ್ತಾ ನನ್ನ ಮಾತುಗಳನ್ನ ಪ್ರೀತಿಯಿಂದ ಆಲಿಸಿದೆ. ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕ ವಂದಿಸ್ತೀನಿ. ವಂದೇ ಮಾತರಂ, ಜೈ.